ಪ್ರಮಾಣದಲ್ಲಿ ಆದಾಯದ ಅನುಭೋಗದ ಪ್ರಮಾಣ ಹೆಚ್ಚಾಗಿ ನಡೆಯುವುದಿಲ್ಲ. ಓಕೆ, ಎರಡನೆಯದು ಜನಸಂಖ್ಯೆ, ಬೆಲೆ, ಆದಾಯ ವಿತರಣೆಯಲ್ಲಿ ಬದಲಾವಣೆಗಳು ಸಂಭವಿಸುವುದಿಲ್ಲ. ಈ ಥಿಯರಿ ಓಲ್ಡ್ ಗುಡ್ ಆಗ್ಬೇಕಾದ್ರೆ ಅಥವಾ ಈ ಥಿಯರಿ ವರ್ಕ್ ಆಗ್ಬೇಕಾದ್ರೆ ಇಕಾನಮಿಲಿ ಅದರಲ್ಲಿ ಜನಸಂಖ್ಯೆಯಲ್ಲಿ ಭಾರಿ ಪ್ರಮಾಣದ ಬದಲಾವಣೆ ಆಗ್ಬಾರ್ದು, ಅಥವಾ ಬೆಲೆಯಲ್ಲಿ ಭಾರಿ ಪ್ರಮಾಣದ ಬದಲಾವಣೆ ಆಗ್ಬಾರ್ದು, ಅಥವಾ ಆದಾಯದ ವಿತರಣೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಇನ್ಕಮ್ ಅಲ್ಲಿ ಬದಲಾವಣೆ ಆಗ್ಬಾರ್ದು. ಈ ಮೂರು ಅಂಶಗಳನ್ನು ಸ್ಥಿರವಾಗಿರ್ಬೇಕು. The population should remain same, the price level should remain same, the distribution of income it should be remain same. ಅದು ಯಾವ್ದಾದ್ರು ಬದಲಾವಣೆ ಆದ್ರೆ ಈ ಥಿಯರಿ ವರ್ಕ್ ಆಗುದಿಲ್ಲ. ಓಕೆ, ಮೂರನೇ ಅಸಂಪ್ಷನ್, ಅನುಭೋಗದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ವಿಧಿಸಬಾರದು. ಓಕೆ, ಅನುಭೋಗದ ಮೇಲೆ ಸರ್ಕಾರ ಯಾವುದೇ ನಿಯಂತ್ರಣ ವಿಧಿಸಬಾರದು. ಸರ್ಕಾರ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ಹಾಕುವಂಥದ್ದು ಅಥವಾ ಪಡಿತರ ಮಾಡುವಂಥದ್ದು, ರೆಗ್ಯುಲೇಷನ್ ಹಾಕುವಂಥದ್ದು, ಇಷ್ಟೇ ಕನ್ಸಂಪ್ಷನ್ ಮಾಡಬೇಕು, ಡ್ಯೂರೇಬಲ್ ಗೂಡ್ಸ್ ಇಷ್ಟೇ ಪಡಿಬೇಕು, ಅಥವಾ ಅನುಭೋಗಿ ಸರಕುಗಳನ್ನ ಇಷ್ಟೇ ನೀವು ಪರ್ಚೇಸ್ ಮಾಡಬೇಕು ಅಂತ ಯಾವುದೇ ಕಂಡೀಷನ್ ಗಳನ್ನ ಅಥವಾ ಹಾಕಬಾರ್ದು. ಅಥವಾ ದ ಎಕ್ಸಿಸ್ಟೆನ್ಸ್ ಆಫ್ ಲೈಸೆ ಫಾರ್ ಪಾಲಿಸಿ, ಎಕ್ಸಿಸ್ಟೆನ್ಸ್ ಆಫ್ ಲೈಸೆ ಫೇರ್ ಪಾಲಿಸಿ ಅಥವಾ ಪಾಲಿಸಿ ಆಫ್ ಲೈಸೆ ಫೇರ್ ಅಥವಾ ಮುಕ್ತ ಇಕಾನಮಿ ಇರ್ಬೇಕು. ಯಾವುದೇ ಸರ್ಕಾರದ ಅನುಭೋಗದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇರಬಾರದು ಅನ್ನುವಂಥದ್ದು ಮೂರನೆಯ ಏನು ಕಲ್ಪನೆ ಅಥವಾ ಅಸಂಪ್ಷನ್. ಫೋರ್ತ್ ಒನ್, the no abnormal conditions like war, revolution, political uncertainty, hyperinflation ಅಂತದ್ದು ಯಾವುದು ಇರಬಾರ್ದು. ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ, ಆರ್ಥಿಕ ಮುಗ್ಗಟ್ಟು ಮತ್ತೆ ಯುದ್ಧ ಅಥವಾ ಇನ್ನಿತರ ಅಸಾಮಾನ್ಯ ಪರಿಸ್ಥಿತಿಗಳು ಇರಬಾರ್ದು. ಆಗ ಈ ಥಿಯರಿ ವರ್ಕ್ ಆಗುದಿಲ್ಲ. ಓಕೆ, ಈ 4 ಅಸಂಪ್ಷನ್ ಗಳನ್ನ ಇಟ್ಟುಕೊಂಡು ಈ ಥಿಯರಿಯನ್ನ, ಸೈಕಲಾಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಅನ್ನ ಜಿಮ್ ಕೇನ್ಸ್ ಅವರು ಡೆವಲಪ್ ಮಾಡಿದ್ದಾರೆ. ಆ 4 ಅಸಂಪ್ಷನ್ ಏನಂದ್ರೆ, ಇದು ಅಲ್ಪಾವಧಿಯಲ್ಲಿ ಅನುಭೋಗ ಪ್ರವೃತ್ತಿಯು ಸ್ಥಿರವಾಗಿರ್ತದೆ, ಆ ದೇಶದಲ್ಲಿ ಜನಸಂಖ್ಯೆ, ಬೆಲೆ ಮತ್ತು ಆದಾಯ ವಿತರಣೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಅನುಭೋಗದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇರುವುದಿಲ್ಲ ಅಥವಾ ಅಲ್ಲಿ ಲೈಸೆ ಫೇರ್ ಪಾಲಿಸಿ ಇರ್ತದೆ, ಅಥವಾ ಪೊಲಿಟಿಕಲ್ ಅನ್ಸರ್ಟೈನಿಟಿ ಅಥವಾ ಆರ್ಥಿಕ ಮುಗ್ಗಟ್ಟು ಅಥವಾ ರಾಜಕೀಯ ಬಿಕ್ಕಟ್ಟು ಯಾವುದು ಇರಬಾರ್ದು. ಆಗ ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಓಲ್ಡ್ ಗುಡ್ ಆಗುದಿಲ್ಲ ಅಂತ ಹೇಳಿ ಇದು ಅವರ ಅನುಭೋಗದ ಮಾನಸಿಕ ನಿಯಮ. ಓಕೆ, ಈ ಆಧಾರ ಮೇಲೆ ಕೇನ್ಸ್ ಅವರ ಅನುಭೋಗ ಮತ್ತು ಆದಾಯಗಳ ಅವಲಂಬಿ ಸಂಬಂಧಗಳನ್ನು ವಿವರಿಸಲು ಅವರು ಎರಡು ಪ್ರವೃತ್ತಿಯನ್ನ ಅಥವಾ ಪರಿಭಾವನೆಯನ್ನ ಅವರು ಪ್ರಕಟಿಸಿದ್ದಾರೆ. ಓಕೆ, ಅನುಭೋಗದ ಪ್ರವೃತ್ತಿಯನ್ನ ವಿವರಿಸಲು ಕೇನ್ಸ್ ಅವರು ಅನುಭೋಗಗಳ ಪ್ರವೃತ್ತಿಯನ್ನ 2 ವಿಭಾಗಗಳಾಗಿ ವಿಭಜಿಸಿದ್ದಾರೆ. They divided into 2 parts. Okay, that is average and marginal propensity to consume, ಸರಾಸರಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ. ಓಕೆ, ಜನರ ಅನುಭೋಗ ಪ್ರವೃತ್ತಿಯನ್ನ ಅವರು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸರಾಸರಿ ಅನುಭೋಗ ಪ್ರವೃತ್ತಿ, ಎರಡನೇದು ಸೀಮಾಂತ ಅನುಭೋಗ ಪ್ರವೃತ್ತಿ. ಓಕೆ, ಸರಾಸರಿ ಅನುಭೋಗ ಪ್ರವೃತ್ತಿ ಅಂದ್ರೆ ಒಂದು ದೇಶದಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಅಥವಾ ಒಂದು ದೇಶದಲ್ಲಿ ಆದಾಯದ ಪ್ರಮಾಣ ಹೆಚ್ಚಾದಂತೆ ಅನುಭೋಗದ ಸರಾಸರಿ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ವಿವರಿಸುವುದೇ ಸರಾಸರಿ ಅನುಭೋಗ ಪ್ರವೃತ್ತಿ. ಓಕೆ, ಒಟ್ಟು ಅನುಭೋಗದಲ್ಲಿ ಒಂದು ದೇಶದಲ್ಲಿ ಒಟ್ಟು ಆದಾಯದಲ್ಲಿ ಏರಿಕೆ ಆದಾಗ ಆ ದೇಶದಲ್ಲಿ ಅನುಭೋಗದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಏರಿಕೆ ಆಗುತ್ತದೆ ಅಂತ ತಿಳಿಸುವುದನ್ನೇ ನಾವು ಸರಾಸರಿ ಅನುಭೋಗ ಪ್ರವೃತ್ತಿ ಅಂತೇಳಿ ಕರೀತೇವೆ. ಇಟ್ ಮೆಜರ್ಸ್ ದ ಕನ್ಸಂಪ್ಷನ್ ಲೆವೆಲ್ ವೆನ್ ಎ ಇನ್ಕ್ರೀಸ್ ಇನ್ ದಿ ಇನ್ಕಮ್ ಆಫ್ ದಿ nation, ಅಥವಾ it measures average propensity to consume, refers to a ratio of aggregate consumption to the aggregate income. Okay, aggregate consumption to the aggregate income. aggregate income ಅಲ್ಲಿ ಹೆಚ್ಚಾದಾಗ ಒಟ್ಟು ಇನ್ಕಮ್ ನ ಪ್ರಮಾಣ ಹೆಚ್ಚಾದಾಗ ಒಟ್ಟು ಕನ್ಸಂಪ್ಷನ್ ಪ್ರಮಾಣ ಎಷ್ಟು ಹೆಚ್ಚಾಗ್ತದೆ ಅನ್ನೋದನ್ನು ತಿಳಿಸುವುದೇ ಸರಾಸರಿ ಅನುಭೋಗ ಪ್ರವೃತ್ತಿ. ಓಕೆ, ಅದನ್ನು ಒಂದು ನಿಯಮದ ಒಂದು ಈಕ್ವೇಶನ್ ಅಥವಾ ಒಂದು ಸಮೀಕರಣದ ಮೂಲಕ ನಾವು ವಿವರಿಸಬಹುದು. ಆ ಸಮೀಕರಣ ಏನಂದ್ರೆ average propensity to consume, APC equal to C divided by Y.
ಎಪಿಸಿ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ವೈ. ಅಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ ಅಂದ್ರೆ ಒಟ್ಟು ಅನುಭೋಗದ ವೆಚ್ಚ ಡಿವೈಡೆಡ್ ಬೈ ಒಟ್ಟು ಆದಾಯ. ಒಂದು ದೇಶದಲ್ಲಿ ಎಷ್ಟು ಅನುಭೋಗಕ್ಕೆ ವೆಚ್ಚ ಮಾಡ್ತಾರೆ ಭಾಗಿಸು ಆ ದೇಶದ ಒಟ್ಟು ಆದಾಯ. ಓಕೆ, ಒಂದು ದೇಶದ ಒಟ್ಟು ವೆಚ್ಚ, ಅನುಭೋಗದ ವೆಚ್ಚ ಭಾಗಿಸು ಆ ದೇಶದ ಒಟ್ಟು ಅದಕ್ಕೆ ಆದಾಯ. ಆಗ ನಮಗೆ ಸರಾಸರಿ ಅನುಭೋಗದ ಪ್ರವೃತ್ತಿ ಅಥವಾ ಸರಾಸರಿ ಅನುಭೋಗದ ಪ್ರಮಾಣ ನಮಗೆ ಸಿಗ್ತದೆ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಏನೆಂದ್ರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಅಥವಾ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಥವಾ ಸೀಮಾಂತ ಅನುಭೋಗ ಪ್ರವೃತ್ತಿ. ಒಂದು ದೇಶದಲ್ಲಿ ಆದಾಯದ ಪ್ರಮಾಣದಲ್ಲಿ ಹೆಚ್ಚಾದಾಗ ಯಾವ ಪ್ರಮಾಣದಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತದೆ, ಅಥವಾ ಒಂದು ದೇಶದಲ್ಲಿ ಆದಾಯವು ಹೆಚ್ಚು ಆದಾಗ, ಈಗ 100 ಕೋಟಿ ಆದಾಯ ಇದ್ರೆ 150 ಕೋಟಿ ಆದಾಯ ಆಯ್ತು, ಆ 50 ಕೋಟಿ ಆದಾಯ ಹೆಚ್ಚಾದಾಗ ಅನುಭೋಗದ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತದೆ ಅನ್ನೋದನ್ನು ತಿಳಿಸುವುದೇ ಸೀಮಾಂತ ಅನುಭೋಗ ಪ್ರವೃತ್ತಿ. ಮಾರ್ಜಿನಲ್ propensity to consume refers to a ratio of change in the consumption as a change in the income. Okay? It refers to a change in the consumption due to a change in the income. ಒಂದು ದೇಶದಲ್ಲಿ ಇನ್ಕಮ್ ನ ಪ್ರಮಾಣದಲ್ಲಿ ಚೇಂಜ್ ಆದಾಗ ಕನ್ಸಂಪ್ಷನ್ ಪ್ರಮಾಣ ಎಷ್ಟು ಚೇಂಜ್ ಆಗ್ತದೆ ಅಂತ ತಿಳಿಸುವುದೇ ಏನು ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕನ್ಸಂಪ್ಷನ್. ಓಕೆ, ಅದನ್ನು ಕೂಡ ಅವರು ಒಂದು ಈಕ್ವೇಶನ್ ಮೂಲಕ ವಿವರಿಸಿದ್ದಾರೆ. ಎಂಪಿಸಿ ಈಕ್ವಲ್ ಟು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಈಕ್ವಲ್ ಟು ಚೇಂಜ್ ಆಫ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜ್ ಆಫ್ ಇನ್ಕಮ್. ಓಕೆ, ಎಂಪಿಸಿ ಈಕ್ವಲ್ ಟು ಚೇಂಜ್ ಸಿ ಡಿವೈಡೆಡ್ ಬೈ ಚೇಂಜ್ ಇನ್ ವೈ. ಓಕೆ, ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ನಾವು ಕಂಡುಕೊಳ್ಬೇಕಾದ್ರೆ ಅದಕ್ಕೆ ಇರುವ ಸಮೀಕರಣ ಅನುಭೋಗದಲ್ಲಿನ ಬದಲಾವಣೆ ಭಾಗಿಸು ಆದಾಯದಲ್ಲಿನ ಬದಲಾವಣೆ. ಓಕೆ, ಈ ಈಕ್ವೇಶನ್ ನ ಮೂಲಕ ನಾವು ಮಾರ್ಜಿನಲ್ ಎಫಿಷಿಯನ್ಸಿ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಅವರ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಓಕೆ, ಒಂದು ದೇಶದಲ್ಲಿ 200 ಕೋಟಿ ಆದಾಯ ಇದ್ದು ಅದು 300 ಕೋಟಿಯಷ್ಟು ಹೆಚ್ಚಾದಾಗ ಅನುಭೋಗದ ಪ್ರಮಾಣವು 160 ಕೋಟಿಯಿಂದ 220 ಕೋಟಿಗೆ ಹೆಚ್ಚಾಗ್ತದೆ ಅಂತೇಳಿ. ಓಕೆ, 200 ಕೋಟಿ ಇದ್ದ ಒಂದು ದೇಶದಲ್ಲಿರುವ ಆದಾಯವು 200 ಕೋಟಿಯಿಂದ 300 ಕೋಟಿಗೆ ಹೆಚ್ಚಾಯಿತು ಮತ್ತು ಅನುಭೋಗದ ಪ್ರಮಾಣವು 160ರಿಂದ 220ಕ್ಕೆ ಹೆಚ್ಚಾಯಿತು ಎಂದು ನಾವು ಅಸ್ಯೂಮ್ ಮಾಡಿದ್ರೆ, ಆಗ ನಾವು ಸೀಮಾಂತ ಅನುಭೋಗ ಪ್ರವೃತ್ತಿ ಎಷ್ಟು ಹೆಚ್ಚಾಗ್ತದೆ ಅಂತ ಕಂಡುಕೊಳ್ಳಿಕ್ಕೆ ಈಗ ಎಷ್ಟು ಅನುಭೋಗದ ಪ್ರಮಾಣ ಎಷ್ಟು ಜಾಸ್ತಿ ಆಯ್ತು, 160ರಿಂದ 220 ಆಯ್ತು, ಅಂದ್ರೆ 60 ಕೋಟಿಯಷ್ಟು ಜಾಸ್ತಿ ಆಯ್ತು. 60 ಭಾಗಿಸು ಇಲ್ಲಿ ಒಟ್ಟು ಆದಾಯದ ಪ್ರಮಾಣ ಎಷ್ಟು ಜಾಸ್ತಿ ಆಯ್ತು, 200 ಕೋಟಿಯಿಂದ 300, ಅಂದ್ರೆ 100 ಕೋಟಿಯಷ್ಟು ಜಾಸ್ತಿ ಆಯ್ತು. ಅಂದ್ರೆ 60 ಭಾಗಿಸು 100 ಈಕ್ವಲ್ ಟು 60%, 0.06 ಅಥವಾ 60% ಬರ್ತದೆ. ಓಕೆ, ಆದ್ದರಿಂದ ಒಂದು ದೇಶದಲ್ಲಿ 100 ಕೋಟಿಯಷ್ಟು ಆದಾಯ ಜಾಸ್ತಿ ಆದಾಗ ಅನುಭೋಗದಲ್ಲಿ ಆಗುವ ಬದಲಾವಣೆ 60% ಅಥವಾ 60% ಅನುಭೋಗದಲ್ಲಿ ಹೆಚ್ಚಾಗ್ತದೆ ಅಂತೇಳಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಲ್ಲಿ ನಾವು ಕಂಡುಕೊಳ್ಬಹುದು. ಅಥವಾ ಸೀಮಾಂತ ಅನುಭೋಗ ಪ್ರವೃತ್ತಿಯ ಮೂಲಕ ಒಂದು ದೇಶದಲ್ಲಿ ಆದಾಯದಲ್ಲಿನ ಬದಲಾವಣೆಯಿಂದಾಗಿ ಎಷ್ಟು ಪ್ರಮಾಣದಲ್ಲಿ ಅನುಭೋಗದ ಬದಲಾವಣೆ ಅಥವಾ ಹೆಚ್ಚಾಗ್ತದೆ ಅನ್ನೋದನ್ನು ತಿಳಿಸ್ತದೆ. ಓಕೆ, ಇದು ಎರಡು ಪರಿಭಾವನೆಗಳ ಮೂಲಕ ಅವರು ದೇಶದಲ್ಲಿ ಆದಾಯದ ಹೆಚ್ಚಳದಿಂದಾಗಿ ಅನುಭೋಗದ ಪ್ರಮಾಣ ಎಷ್ಟು ಹೆಚ್ಚಾಗ್ತದೆ ಅಂತ ತಿಳಿಸ್ಲಿಕ್ಕೆ ಎರಡು ಈ ಪರಿಭಾವನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಇನ್ಕಮ್ ಅಲ್ಲಿ 2 ಪಾರ್ಟ್ ನೋಡಿದ್ದೇವೆ. ನಾವು ಹೆಚ್ಚಾದ ಇನ್ಕಮ್ 2 ಪಾರ್ಟ್ ಆಗಿ ವಿಭಾಗ ಮಾಡಿದ್ದಾರೆ. ಒಂದು ಕನ್ಸಂಪ್ಷನ್ ಪಾರ್ಟಿಗೆ ಹೋಗ್ತದೆ, ಎರಡನೇದು ಉಳಿತಾಯದ ಭಾಗಕ್ಕೆ ಹೋಗ್ತದೆ ಅಥವಾ ಸೇವಿಂಗ್ ಪಾರ್ಟಿಗೆ ಹೋಗ್ತದೆ. ಓಕೆ, ಆ ಉಳಿತಾಯದ ಪ್ರಮಾಣದಲ್ಲಿ ಏನು ಬದಲಾವಣೆ ಆಗ್ತದೆ, ಒಂದು ದೇಶದಲ್ಲಿ ಆದಾಯದ ಬದಲಾವಣೆಯಿಂದಾಗಿ ಉಳಿತಾಯದಲ್ಲಿ ಹೆಚ್ಚಾಗ್ತದಾ ಕಡಿಮೆ ಆಗ್ತದಾ ಅನ್ನೋದನ್ನು ತಿಳಿಸಲಿಕ್ಕೆ ಕೂಡ ಅವರು 2 ಪರಿಭಾವನೆಯನ್ನ ಕೊಟ್ಟಿದ್ದಾರೆ. ಓಕೆ, ಒಂದು ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಥವಾ
ಸರಾಸರಿ ಉಳಿತಾಯ ಪ್ರವೃತ್ತಿ. ಎರಡನೇದು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಥವಾ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತೇಳಿ ಎರಡು ಪರಿಭಾವನೆಯನ್ನ ಉಳಿತಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ. ಓಕೆ, ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂದ್ರೆ ಒಂದು ದೇಶದಲ್ಲಿ ಆದಾಯದ ಬದಲಾವಣೆಯಿಂದಾಗಿ ಎಷ್ಟರ ಪ್ರಮಾಣದಲ್ಲಿ ಉಳಿತಾಯದ ಬದಲಾವಣೆ ಉಂಟಾಗ್ತದೆ, ಅದು ಎಷ್ಟು, ಓಕೆ, ಎಷ್ಟು ಉಳಿತಾಯದ ಬದಲಾವಣೆ ಉಂಟಾಗ್ತದೆ ಅನ್ನೋದನ್ನು, ಸರಾಸರಿಯಾಗಿ ಎಷ್ಟು ಉಳಿತಾಯ ಹೆಚ್ಚಾಗ್ತದೆ ಅನ್ನೋದನ್ನು ತಿಳಿಸಲಿಕ್ಕೆ ಅವರು ತನ್ನದೇ ಆದ ಈಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಥವಾ APS ಈಕ್ವಲ್ ಟು S ಡಿವೈಡೆಡ್ ಬೈ Y ಅಂತ ಕರೆದಿದ್ದಾರೆ. ಅದು S ಅಂದ್ರೆ ಇಲ್ಲಿ ಒಟ್ಟು ಉಳಿತಾಯ, Y ಅಂದ್ರೆ ಒಟ್ಟು ಆದಾಯ. ಸರಾಸರಿ ಉಳಿತಾಯ ಪ್ರವೃತ್ತಿ ಈಕ್ವಲ್ ಟು ಒಟ್ಟು ಉಳಿತಾಯ ಭಾಗಿಸು ಒಟ್ಟು ಆದಾಯ. ಓಕೆ, ಆ ಮೂಲಕ ನಾವು ಒಂದು ದೇಶದಲ್ಲಿ ಎಷ್ಟು ಉಳಿತಾಯ ಆಯ್ತು ಅಂದ್ರೆ ಆದಾಯದ ಹೆಚ್ಚಳದಿಂದಾಗಿ ಎಷ್ಟಿನ ಪ್ರಮಾಣದಲ್ಲಿ ಉಳಿತಾಯ ಆಯ್ತು ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಎರಡನೇದು ಸೀಮಾಂತ ಉಳಿತಾಯ ಪ್ರವೃತ್ತಿ. ಒಂದು ದೇಶದ ಆದಾಯದಲ್ಲಿನ ಬದಲಾವಣೆಯಿಂದಾಗಿ ಯಾವ ಪ್ರಮಾಣದಲ್ಲಿ ಉಳಿತಾಯದ ಬದಲಾವಣೆ ಆಗ್ತದೆ ಅನ್ನೋದನ್ನು ತಿಳಿಸುವುದೇ ಸೀಮಾಂತ ಉಳಿತಾಯ ಪ್ರವೃತ್ತಿ. ಓಕೆ, ಎ ಚೇಂಜ್ ಇನ್ ಇನ್ಕಮ್ ಲೀಡ್ಸ್ ಟು ಎ ಚೇಂಜ್ ಇನ್ saving. At what rate the saving changes, that it can be calculated with the help of marginal propensity to consume with that equation. That equation is MPC equal to change in saving or change in saving divided by change in total income. ಅಥವಾ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂದ್ರೆ ಉಳಿತಾಯದಲ್ಲಿನ ಬದಲಾವಣೆ ಭಾಗಿಸು ಆದಾಯದಲ್ಲಿನ ಬದಲಾವಣೆ. ಓಕೆ, ಆ ಮೂಲಕ ನಾವು ಏನು ಸೀಮಾಂತ ಉಳಿತಾಯ ಪ್ರವೃತ್ತಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ದೇಶದಲ್ಲಿ ಆದಾಯದಲ್ಲಿನ ಬದಲಾವಣೆಯಿಂದಾಗಿ ಈಗ 100 ಕೋಟಿ ಆದಾಯದಿಂದ 150 ಕೋಟಿ ಆದಾಯ ಹೆಚ್ಚಾಯಿತು, ಅಲ್ಲಿ 50 ಕೋಟಿ ಆದಾಯದ ಹೆಚ್ಚಳದಿಂದಾಗಿ ಸೇವಿಂಗ್ ನ ಅಥವಾ ಉಳಿತಾಯದ ಪ್ರಮಾಣ ಎಷ್ಟು ಹೆಚ್ಚಾಯಿತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಈ ಈಕ್ವೇಶನ್ ಮೂಲಕ ನಾವು ಕಂಡುಕೊಳ್ಬಹುದು. ಓಕೆ, ನೆಕ್ಸ್ಟ್ ಈಗ ಅನುಭೋಗ ಬಿಂಬಕವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತೇಳಿ ನೋಡ್ಬೇಕಾಗ್ತದೆ. ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಕನ್ಸಂಪ್ಷನ್ ಫಂಕ್ಷನ್. ಎಲ್ಲ ಅನುಭೋಗದ ಫಂಕ್ಷನ್ ಅನ್ನ ಯಾವ್ದು ಅಂಶಗಳು ನಿರ್ಧಾರ ಮಾಡ್ತದೆ ಒಂದು ಇಕಾನಮಿಯಲ್ಲಿ ಅನ್ನೋದನ್ನ ಕೆಲವಾರು ಫ್ಯಾಕ್ಟರ್ಗಳಿವೆ. ಅದರಲ್ಲಿ ಪ್ರಮುಖವಾಗಿ ನಾವು 2 ಫ್ಯಾಕ್ಟರ್ ನ ನೋಡ್ಬೋದು. ಒಂದು it can be divided into 2 factors. One is subjective, another one objective. 2 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಒಂದು ವಸ್ತು ವ್ಯಕ್ತಿನಿಷ್ಠ ಅಂಶಗಳು ಅಥವಾ ಸಬ್ಜೆಕ್ಟಿವ್, ಇಟ್ ಡಿಫರ್ಸ್ ಪರ್ಸನ್ ಟು ಪರ್ಸನ್, ಅಥವಾ ವ್ಯಕ್ತಿನಿಷ್ಠ ಅಂಶಗಳು. ಎರಡನೇದು ಆಬ್ಜೆಕ್ಟಿವ್ ಫ್ಯಾಕ್ಟರ್ ಅಥವಾ ಅದು ಎಲ್ಲರಿಗೂ ಆಬ್ಜೆಕ್ಟಿವ್ ಅಥವಾ ಅದನ್ನು ವಸ್ತುನಿಷ್ಠ ಅಂಶಗಳು ಎಲ್ಲರಿಗೂ ಒಂದೇ ರೀತಿಯಾಗಿ ಇರುತ್ತೆ. ಓಕೆ, ಈಗ ವ್ಯಕ್ತಿನಿಷ್ಠ ಅಂಶಗಳು ಅಥವಾ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫರ್ ಆಗ್ತದೆ. ಓಕೆ, ಯಾವುದೆಲ್ಲ ಅಂತೇಳಿ ನೋಡಿದ್ರೆ ಫಸ್ಟ್ ಒನ್, ಭವಿಷ್ಯದಲ್ಲಿ ಸಂಭವಿಸಬಹುದಾದ ಆಕಸ್ಮಿಕಗಳನ್ನು ಎದುರಿಸಲು. ಓಕೆ, ಟು ಮೀಟ್ ದಿ ಫ್ಯೂಚರ್ ಅನ್ಸರ್ಟನಿಟೀಸ್. ಓಕೆ, ಫ್ಯೂಚರ್ ಅನ್ಸರ್ಟನಿಟೀಸ್, ಭವಿಷ್ಯದಲ್ಲಿ ಏನಾದ್ರೂ ಆಕಸ್ಮಿಕಗಳು ಸಂಭವಿಸುತ್ತದೆ, ಅದಕ್ಕಾಗಿ ಏನೋ ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ, ಅಥವಾ ಸೇವಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ. ಅದು ಕೂಡ ಒಂದು ಭಾಗ. ಎರಡನೇದು, people save to fulfill their future needs such as education, family maintenance, old age, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಕುಟುಂಬದ ನಿರ್ವಹಣೆಗಾಗಿ ಮತ್ತು ಅವರ ಓಲ್ಡ್ ಏಜ್ಗೆ ಬೇಕಾಗಿ ಹಣವನ್ನ ಸೇವ್ ಮಾಡ್ತಾರೆ. ಆ ಒಂದು ದೃಷ್ಟಿಕೋನದಿಂದ ಕೂಡ ಜನರ ಏನು ಅನುಭೋಗದ ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಓಕೆ, ನನ್ನ ಫ್ಯೂಚರ್ಗೆ ಬೇಕು, ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಬೇಕು ಅಂತೇಳಿ ಅವರು ಅನುಭೋಗದ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ, ಉಳಿತಾಯವನ್ನ ಜಾಸ್ತಿ ಮಾಡ್ತಾರೆ. ಅದು ಮತ್ತೊಂದು ಫ್ಯಾಕ್ಟರ್. ಓಕೆ, ಮೂರನೇದು, ಹೆಚ್ಚಿನ ಬಡ್ಡಿ ದರದ ಪ್ರಯೋಜನವನ್ನು ಪಡೆಯುವುದಕ್ಕಾಗಿ ಅರ್ನಿಂಗ್ ಪ್ರಾಫಿಟ್ ಅಥವಾ ಅರ್ನಿಂಗ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿದ್ರೆ ಅದನ್ನು ಅರ್ನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನುಭೋಗದ ಪ್ರಮಾಣ ಕಡಿಮೆ ಮಾಡ್ತಾರೆ, ಸೇವಿಂಗ್ ಪ್ರಮಾಣವನ್ನ ಜಾಸ್ತಿ ಮಾಡ್ತಾರೆ. ಓಕೆ, ಟು ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಥವಾ ಜೀವನ ಮಟ್ಟವನ್ನ
ಏನು ಉತ್ತಮಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮುಂದಿನ ಜೀವನ ಮಟ್ಟ ನಮ್ಮದು ಉತ್ತಮವಾಗಿರ್ಬೇಕು ಅಂತ ಈಗ ಕನ್ಸಂಪ್ಷನ್ ಕಡಿಮೆ ಮಾಡ್ತಾರೆ, ಅದಕ್ಕಾಗಿ ಸೇವಿಂಗ್ ಮಾಡ್ತಾರೆ. ಅದು ಕೂಡ ಏನು ಒಂದು ಅನುಭೋಗ ಬಿಂಬಕವನ್ನ ನಿರ್ಧರಿಸುವ ಮತ್ತೊಂದು ಅಂಶ. ಓಕೆ, ಹಣದ ಉಳಿತಾಯ ಮಾಡುವುದರಲ್ಲಿ ಕೆಲವರಿಗೆ ಸಂತೋಷ ಇರ್ತದೆ, ಅದನ್ನು ಪಡ್ಕೊಳ್ತಾರೆ. ಇಟ್ ಗಿವ್ಸ್ ಪ್ಲೆಷರ್ ಟು ಸಮ್. ಓಕೆ, ಕೆಲವರಿಗೆ ಅದು ಉಳಿತಾಯ ಮಾಡುವುದೇ ಒಂದು ತೃಪ್ತಿ ಅಥವಾ ಸಂತೋಷವನ್ನು ಕೊಡ್ತಾರೆ. ಆಗ ಏನ್ ಮಾಡ್ತಾರೆ, ಅವರು ಕನ್ಸಂಪ್ಷನ್ ನ ಪ್ರಮಾಣ ಕಡಿಮೆ ಮಾಡ್ತಾರೆ, ಉಳಿತಾಯದ ಪ್ರಮಾಣವನ್ನ ಜಾಸ್ತಿ ಮಾಡ್ತಾರೆ. ಅದು ಅನುಭೋಗದ ಬಿಂಬಕವನ್ನು ನಿರ್ಧರಿಸುವ ಅಥವಾ ಫ್ಯಾಕ್ಟರ್ ಡಿಟರ್ಮಿನ್ ಕನ್ಸಂಪ್ಷನ್ ಫಂಕ್ಷನ್ ಅನ್ನ ನಿರ್ಧರಿಸುವ ಮತ್ತೊಂದು ಅಂಗ. ಓಕೆ, ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಸ್ನೆಸ್. ಹೊಸ ಉದ್ದಿಮೆಯನ್ನು ಆರಂಭಿಸಬೇಕು ಅನ್ನುವಂತ ಉದ್ದೇಶದಿಂದ ಕೂಡ ಕೆಲವರು ಏನ್ ಮಾಡ್ತಾರೆ, ಉಳಿತಾಯ ಮಾಡ್ತಾರೆ. ಅದು ಕೂಡ ಕನ್ಸಂಪ್ಷನ್ ಫಂಕ್ಷನ್ ಅನ್ನ ನಿರ್ಧಾರ ಮಾಡ್ತದೆ. ಮತ್ತೆ ಕುಟುಂಬದ ಮೇಲಿನ ಮಮತೆಯಿಂದ, ಓಕೆ, ಅಫೆಕ್ಷನ್ ಟುವರ್ಡ್ಸ್ ಫ್ಯಾಮಿಲಿ. ಓಕೆ, ಕುಟುಂಬದ ಮೇಲಿನ ಮಗನಿಗೆ ಉಳಿತಾಯ ಮಾಡಿರ್ಬೇಕು, ಮಗಳಿಗೆ ಉಳಿತಾಯ ಮಾಡಿರ್ಬೇಕು, ಆ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ಏನ್ ಮಾಡ್ತಾರೆ, ಅವರು ದುಡಿಮೆ ಮಾಡಿದ ಕೆಲವು ಭಾಗವನ್ನ ಅವರು ಉಳಿತಾಯ ಮಾಡಿರ್ತಾರೆ, ಅವ್ರು ಕನ್ಸಂಪ್ಷನ್ ಮಾಡೋದಿಲ್ಲ. ಓಕೆ, ಇದೆಲ್ಲ ವ್ಯಕ್ತಿನಿಷ್ಠ ಅಂಶಗಳು. ಇದು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್. ಇದು ಈ ಫ್ಯಾಕ್ಟರ್ಗಳು ಜನರಿಂದ ಜನರಿಗೆ ಅಥವಾ ಮನುಷ್ಯನಿಂದ ಮನುಷ್ಯನಿಗೆ ಚೇಂಜ್ ಆಗ್ತಾ ಇರ್ತದೆ. ಓಕೆ, ಇದು ಕೆಲವಾರು ವ್ಯಕ್ತಿನಿಷ್ಠ ಅಂಶಗಳು. ಈಗ ವಸ್ತುನಿಷ್ಠ ಅಂಶಗಳು ಅಥವಾ ಎಲ್ಲರಿಗೂ ಜನರಲ್ ಆಗಿ ಅಪ್ಲಿಕೇಬಲ್ ಆಗುವ ಅಂಶಗಳು ಯಾವುವು? ಒಂದು ದೇಶದಲ್ಲಿ ಅನುಭೋಗದ ಫಂಕ್ಷನ್ ಅನ್ನ, ಅನುಭೋಗದ ಅನುಚಲಿಯನ್ನ ನಿರ್ಧಾರ ಮಾಡುವ ವಸ್ತುನಿಷ್ಠ ಫ್ಯಾಕ್ಟರ್ಸ್ಗಳು ಯಾವುದು ಅಂತ ನೋಡಿದ್ರೆ, ಟೋಟಲ್ ಇನ್ಕಮ್ ಕಮ್ಯುನಿಟಿ ಅಥವಾ ಸಮುದಾಯದ ಆದಾಯ. ಯಾವಾಗ ಸಮುದಾಯದ ಆದಾಯ ಜಾಸ್ತಿ ಇರ್ತದೆ ಆಗ ಕನ್ಸಂಪ್ಷನ್ ನ ಪ್ರಮಾಣ ಏನಿರ್ತದೆ, ಜಾಸ್ತಿ ಆಗ್ತದೆ. ಕನ್ಸಂಪ್ಷನ್ ನ ಪ್ರಮಾಣ ಜಾಸ್ತಿ ಆಗ್ತದೆ. ಅದು ಒಂದು ಕನ್ಸಂಪ್ಷನ್ ಫಂಕ್ಷನ್ ನಿರ್ಧರಿಸುವ ಅಂಶಗಳು. ಯಾವ ಒಂದು ಸಮುದಾಯದಲ್ಲಿ ಇನ್ಕಮ್ ನ ಪ್ರಮಾಣ ಜಾಸ್ತಿ ಇರ್ತದೆ ಆಗ ಕನ್ಸಂಪ್ಷನ್ ಫಂಕ್ಷನ್ ಕೂಡ ಜಾಸ್ತಿ ಇರ್ತದೆ. ಸೆಕೆಂಡ್ ಒನ್, ಆದಾಯ ಮತ್ತು ಸಂಪತ್ತಿನ ವಿತರಣೆ, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಯಾವಾಗ ಇನ್ಕಮ್ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಥವಾ ಇನ್ಕಮ್ ಇನ್ಇಕ್ವಾಲಿಟಿ ಇಲ್ಲ ಆ ಸೊಸೈಟಿಯಲ್ಲಿ, ಇಕಾನಮಿಲಿ, ಆಗ ಕನ್ಸಂಪ್ಷನ್ ಲೆವೆಲ್ ಕೂಡ ಜಾಸ್ತಿ ಇರ್ತದೆ. ಯಾವಾಗ ಇನ್ಇಕ್ವಾಲಿಟಿ ಜಾಸ್ತಿ ಇರ್ತದೆ, ಹೆಚ್ಚಿನ ಸಂಪತ್ತು ಕೆಲವೇ ವರ್ಗಗಳಲ್ಲಿ ಅಥವಾ ಓನ್ಲಿ 10% ಪೀಪಲ್ ಅಲ್ಲಿ ಮಾತ್ರ ಅಕ್ಯುಮುಲೇಟ್ ಆಗಿದ್ದಾಗ ಏನಾಗ್ತದೆ, ಆ 10% ಪೀಪಲ್ ಮಾತ್ರ ಏನು ಮಾಡ್ಬೇಕು ಅಥವಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡ್ಬೇಕು, ಉಳಿದವರಲ್ಲಿ ಹಣ ಇಲ್ಲ. ಆಗ ಯಾವಾಗ ಆರ್ಥಿಕ ಅಸಮಾನತೆ ಇರ್ತದೆ ಆಗ ಏನಾಗ್ತದೆ, ಕನ್ಸಂಪ್ಷನ್ ನ ಪ್ರಮಾಣ ಕಡಿಮೆ ಇರ್ತದೆ. ಯಾವಾಗ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಇರ್ತದೆ ಆಗ ಕನ್ಸಂಪ್ಷನ್ ನ ಪ್ರಮಾಣ ಜಾಸ್ತಿ ಇರ್ತದೆ. ತೆರಿಗೆಯ ದರ ಅಥವಾ ಫಿಸ್ಕಲ್ ಪಾಲಿಸಿ ಅಥವಾ ಟ್ಯಾಕ್ಸ್ ರೇಟ್. ಒಂದು ದೇಶದಲ್ಲಿ ಫಿಸ್ಕಲ್ ಪಾಲಿಸಿ ಅಥವಾ ತೆರಿಗೆಯ ದರ ಅಥವಾ ವಿತ್ತೀಯ ನೀತಿ ಕೂಡ ಮತ್ತೊಂದು ಅನುಭೋಗದ ಪ್ರಮಾಣವನ್ನ ನಿರ್ಧರಿಸುವ ಅಂಶ. ಫಿಸ್ಕಲ್ ಪಾಲಿಸಿ ಯಾವಾಗ ಟೈಟ್ ಫಿಸ್ಕಲ್ ಪಾಲಿಸಿ ಇರ್ತದೆ ಅಥವಾ ಹೈ ರೇಟ್ ಆಫ್ ಟ್ಯಾಕ್ಸ್ ಇರ್ತದೆ ಆಗ ಜನರಿಗೆ ತಾವು ಗಳಿಸಿದ ಆದಾಯದಲ್ಲಿ ಹೆಚ್ಚಿನ ಭಾಗ ಅವರು ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಆಗ ಅವರಿಗೆ ಕನ್ಸಂಪ್ಷನ್ ಪಾರ್ಟ್ ಕಡಿಮೆ ಆಗ್ತದೆ. ಓಕೆ, ಆಗ ಏನಾಗ್ತದೆ, ಕನ್ಸಂಪ್ಷನ್ ನ ಪ್ರಮಾಣ ಕಡಿಮೆ ಆಗ್ತದೆ. ಓಕೆ, ಇದು ಮತ್ತೊಂದು ಅಂಶ. ವಿಂಡ್ ಫಾಲ್ ಗೈನ್ ಅಂಡ್ ಲಾಸ್. ವಿಂಡ್ ಫಾಲ್ ಗೈನ್ ಅಂಡ್ ಲಾಸ್ ಮತ್ತೊಂದು ಅಂಶ. ಓಕೆ, ಅನಿರೀಕ್ಷಿತ ಲಾಭಗಳು ಮತ್ತು ನಷ್ಟಗಳು. ಓಕೆ, ಯಾವಾಗ ಅನಿರೀಕ್ಷಿತ ಲಾಭ ಬರ್ತದೆ, ಯಾವಾಗ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಬಿಸ್ನೆಸ್ ಆಕ್ಟಿವಿಟಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಅನಿರೀಕ್ಷಿತವಾದ ಲಾಭ ಬರ್ತದೆ, ಆಗ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ. ಯಾವಾಗ ಲಾಸ್ ಆಗ್ತದೆ ಆಗ ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಆಗ್ತದೆ. ಇದೊಂದು ಮತ್ತೊಂದು ಅಂಶ. ಭವಿಷ್ಯದ ನಿರೀಕ್ಷೆ ಅಥವಾ ಫ್ಯೂಚರ್ ಎಕ್ಸ್ಪೆಕ್ಟೇಷನ್. ಕನ್ಸಂಪ್ಷನ್ ನ ಪ್ರಮಾಣ ಭವಿಷ್ಯದ ನಿರೀಕ್ಷೆಯನ್ನು ಕೂಡ ಒಳಗೊಂಡಿರ್ತದೆ. ಈಗ ಭವಿಷ್ಯದಲ್ಲಿ ಬೆಲೆ ಏರಿಕೆ ಆಗ್ಬೋದು ಅಂತೇಳಿ ಈಗಲೇ ಏನು ಯಾವುದಾದ್ರೂ ಸರಕುಗಳ ಬೆಲೆ ಮುಂದೆ ಹೆಚ್ಚಿಗೆ ಆಗ್ತದೆ ಅಂತೇಳಿ ಈಗಲೇ ಎಲ್ಲವನ್ನು ಏನು ಪರ್ಚೇಸ್ ಮಾಡುವಂಥದ್ದು, ಅಥವಾ ಮುಂದೆ ಆ ಸರಕಿನ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದ್ರೆ ಈಗ ಪರ್ಚೇಸ್ ಮಾಡ್ಲಿಕ್ಕೆಲ್ಲ ನೆಕ್ಸ್ಟ್ ಪರ್ಚೇಸ್ ಮಾಡುವ ಅಂತೇಳಿ ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಆಗೋದು. ಇದು ಕೂಡ ಮತ್ತೊಂದು ಎಫೆಕ್ಟಿಂಗ್ ಫ್ಯಾಕ್ಟರ್ಸ್. ಓಕೆ, ಯಾವುದು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಓಕೆ, ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, ಕನ್ಸ್ಯೂಮರ್ ಕ್ರೆಡಿಟ್. ಯಾವಾಗ ಒಂದು ಎಕಾನಮಿಲಿ ಕನ್ಸ್ಯೂಮರ್ ಕ್ರೆಡಿಟ್ ಜಾಸ್ತಿ ಆಗಿರ್ತದೆ ಆಗ ಡ್ಯೂರಬಲ್ ಗೂಡ್ಗೆ ಅಥವಾ ಲಕ್ಸುರಿ ಐಟಮ್ಗಳಿಗೆ ಕ್ರೆಡಿಟ್ ಫೆಸಿಲಿಟಿ ಜಾಸ್ತಿ, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವಂಥದ್ದು ಅಥವಾ ಸಾಲದ ವ್ಯವಸ್ಥೆ ಕೊಡುವಂಥದ್ದು. ಆಗ ಜನ ಏನ್ ಮಾಡ್ತಾರೆ, ಹೆಚ್ಚು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ತಾರೆ, ಸರಕುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ. ಆಗ ಕನ್ಸಂಪ್ಷನ್ ನ ಪ್ರಮಾಣ ಜಾಸ್ತಿ ಆಗ್ತದೆ. ಇದು ಮತ್ತೊಂದು ಅಂಶ. ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಯಾವಾಗ ಸಿಗ್ತದೆ ಜನರಿಗೆ ಆಗೇನಾಗ್ತದೆ, ಸಾಲ ಸೌಲಭ್ಯ ಜಾಸ್ತಿ ಆಗ್ತದೆ. ಆಗ ಕನ್ಸಂಪ್ಷನ್ ನ ಪ್ರಮಾಣ, ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ.
ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರ. ಯಾವಾಗ ಬ್ಯಾಂಕಿನ ಬಡ್ಡಿ ದರ ಕಡಿಮೆ ಇರ್ತದೆ ಆಗ ಹೆಚ್ಚೆಚ್ಚು ಸಾಲವನ್ನ ಜನರು ಪಡೀತಾರೆ, ಆ ಮೂಲಕ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ. ಓಕೆ, ಇಂಟ್ರೆಸ್ಟ್ ರೇಟ್ ಆಲ್ಸೋ ಒನ್ ಆಫ್ ದ ಡಿಟರ್ಮಿನಿಂಗ್ ಫ್ಯಾಕ್ಟರ್. 8th one, ಕೂಲಿ ದರ ಅಥವಾ ವೇಜ್ ರೇಟ್. When wage rate is high, then also consumption rate also goes up, because ಯಾವಾಗ ವೇಜ್ ಜಾಸ್ತಿ ಆಗ್ತದೆ ಆಗ ಅವರಿಗೆ ಏನು ಸರಕುಗಳನ್ನು ಪರ್ಚೇಸ್ ಮಾಡುವ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಆಗ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ. ವೇಜ್ ರೇಟ್, ಜನರಲ್ ವೇಜ್ ರೇಟ್, ಹೆಚ್ಚಿನ ಸ್ಯಾಲರಿ ಸಿಕ್ಕಾದಾಗ ಹೆಚ್ಚು ಸರಕು ಮತ್ತು ಸೇವೆಗಳನ್ನ ಜನರು ಪರ್ಚೇಸ್ ಮಾಡ್ತದೆ. ಅದು ಕೂಡ ಒಂದು ಕನ್ಸಂಪ್ಷನ್ ನ ಅನುಭೋಗ ಬಿಂಬಕವನ್ನ ಏನು ನಿರ್ಧರಿಸುವ ಮತ್ತೊಂದು ಅಂಶ. ಓಕೆ, ಅವೈಲಬಿಲಿಟಿ ಆಫ್ ಗೂಡ್ಸ್ ಅಥವಾ ಸರಕುಗಳ ಲಭ್ಯತೆ. ಯಾವಾಗ ದೊಡ್ಡ ದೊಡ್ಡ ಮಾಲ್ಗಳು ಇರ್ತದೆ, ನಿಮ್ಗೆ ಎಲ್ಲಾ ದೇಶದ ಸರಕುಗಳು ನಿಮ್ಗೆ ಸಿಗ್ತದೆ ಅಂತ ಆಗುವಾಗ ಆಗ ಕೂಡ ಕನ್ಸಂಪ್ಷನ್ ನ ಪ್ರಮಾಣ ಜಾಸ್ತಿ ಆಗ್ತದೆ. ವೆರೈಟಿ ಆಫ್ ಗೂಡ್ಸ್ ನಿಮ್ಗೆ ಸಿಗ್ತದೆ, ನಿಮ್ಗೆ ಆಯ್ಕೆಗಳ ಪ್ರಮಾಣ ಜಾಸ್ತಿ ಆಗ್ತದೆ, ಆಗ ನಿಮ್ಗೆ ಯಾವ ಸರಕು ಬೇಕು ಅಂತ ಸರಕುಗಳನ್ನು ನೀವು ಏನು ಪರ್ಚೇಸ್ ಮಾಡಬಹುದು, ಆಗ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಪ್ರೈಸ್ ಲೆವೆಲ್, ಬೆಲೆಯ ಮಟ್ಟ. ಯಾವಾಗ ಬೆಲೆ ಕಡಿಮೆ ಇರ್ತದೆ ಆಗ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ, ಬೆಲೆ ಹೆಚ್ಚಾದಾಗ ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಆಗ್ತದೆ. 11th one, ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್. ಸರ್ಕಾರ ಬೇರೆ ಬೇರೆ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ ಗಳನ್ನು ತೆಗೆದುಕೊಳ್ತಾರೆ. ವೃದ್ಧಾಪ್ಯವನ್ನ ಕೊಡುವಂಥದ್ದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಭತ್ಯೆಯನ್ನ ಕೊಡುವಂಥದ್ದು, ಈ ರೀತಿಯ ಸೋಷಿಯಲ್ ಸೆಕ್ಯೂರಿಟಿ, ಎಲ್ಲರಿಗೂ ವಿಮೆಯನ್ನ ಕಲ್ಪಿಸುವಂಥದ್ದು. ಆಗೇನಾಗ್ತದೆ, ಜನರಿಗೆ ಭಯ ಇರೋದಿಲ್ಲ, ನನಗೆ ಸೋಷಿಯಲ್ ಸೆಕ್ಯೂರಿಟಿ ಇದೆ, ಸರ್ಕಾರ ನನ್ನನ್ನು ನೋಡ್ಕೊಳ್ತದೆ ಕಷ್ಟ ಕಾಲದಲ್ಲಿ ಅಂತ ಇರುವಾಗ ಏನ್ ಮಾಡ್ತಾರೆ, ಜನ ತಾನು ಗಳಿಸಿದ ಆದಾಯದ ಹೆಚ್ಚಿನ ಭಾಗವನ್ನು ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಸರಕು ಮತ್ತು ಸೇವೆಗಳ ಮೇಲೆ ವಿನಿಯೋಗ ಮಾಡ್ತಾರೆ, ಹೆಚ್ಚು ಕನ್ಸಂಪ್ಷನ್ ಮಾಡ್ತಾರೆ, ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ ಜಾಸ್ತಿ ಇದ್ದಾಗ. ಓಕೆ, ಮತ್ತೊಂದು ಡಿಸೆನ್ಬರಿ ತತ್ವ ಅಥವಾ ಡೆಮೋನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಹೇಳಿ ಕರೀತೇವೆ. ಡಿಸೆನ್ಬರಿ ತತ್ವ ಏನು? ಡಿಸೆನ್ಬರಿ ತತ್ವ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿಯ ಅನುಭೋಗವು ಆತನ ಆದಾಯದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೂ ಅವನ ಹತ್ತಿರದವನ ಅಥವಾ ಅವನ ಸಂಬಂಧಿಯ ಅನುಭೋಗದಲ್ಲಿ ಹೆಚ್ಚು ಆಗುವುದರ ಮೂಲಕ ಇವನು ಕೂಡ ಅನುಭೋಗವನ್ನ ಜಾಸ್ತಿ ಮಾಡ್ತಾನೆ. ಅಥವಾ ಡೆಮೋನ್ಸ್ಟ್ರೇಷನ್ ಎಫೆಕ್ಟ್ ಅಂದ್ರೆ ಈಗ ಇತರರನ್ನ ನೋಡಿ ನಾವು ಕೂಡ ಏನು ಆ ಸರಕು ಮತ್ತು ಸೇವೆಗಳನ್ನ ಪರ್ಚೇಸ್ ಮಾಡುವಂತ ಡೆಮೋನ್ಸ್ಟ್ರೇಷನ್ ಎಫೆಕ್ಟ್. ನಮ್ಮ ಪಕ್ಕದ ಮನೆಯನ್ನು ಕಾರ್ ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ನಾವು ಕೂಡ ಹೊಸ ಕಾರನ್ನು ತೆಗೆದುಕೊಳ್ಳೋದು, ಅಥವಾ ಪಕ್ಕದ ಮನೆಯನ್ನು ಯಾವುದೋ ಒಂದು ಹೊಸ ಫ್ರಿಡ್ಜ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾವು ಕೂಡ ಹೊಸ ಫ್ರಿಡ್ಜ್ ಅನ್ನ ನಾವು ತಗೊಳ್ಬಹುದು. ಅದನ್ನು ಡೆಮೋನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಹೇಳಿ ಕರೀತೇವೆ. ಇತರರನ್ನ ನೋಡಿ ನಾವು ಕೂಡ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಇದನ್ನು ಡೆಮೋನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಹೇಳಿ ಕರೀತೇವೆ. ಇದು ಕೂಡ ಅನುಭೋಗ ಬಿಂಬಕದ ಮೇಲೆ ಪರಿಣಾಮ ಬೀರುವ ಮತ್ತೊಂದು ಅಂಶ. ಓಕೆ, ಮತ್ತೆ 13 ಪಾಯಿಂಟ್ ಅಡ್ವರ್ಟೈಸ್ಮೆಂಟ್. ಯಾವಾಗ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇರ್ತದೆ ಆಗ ಕೂಡ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಡೆಮೋಗ್ರಾಫಿಕ್ ಫ್ಯಾಕ್ಟರ್, ಜನಸಂಖ್ಯೆಯ ಗಾತ್ರ. ಯಾವಾಗ ಡೆಮೋಗ್ರಾಫಿಕ್ ಫ್ಯಾಕ್ಟರ್ ಕೂಡ ಮತ್ತೊಂದು ಅಂಶ. ಯಾವ ಜನಸಂಖ್ಯೆಯ ಗಾತ್ರ ಹೆಚ್ಚಾಗಿರ್ತದೆ, ಹೆಚ್ಚು ಜನ ಇರ್ತಾರೆ, ಅಥವಾ ಪಾಪ್ಯುಲೇಷನ್ ವಿತ್ ಏಜ್ ಗ್ರೂಪ್ ಆಫ್ 20 to 50 ಇರ್ತಾರೆ, ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ, ಆಗ ಕೂಡ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಇದೆಲ್ಲ ಫ್ಯಾಕ್ಟರ್ಗಳು ಒಂದು ದೇಶದಲ್ಲಿ ಕನ್ಸಂಪ್ಷನ್ ಫಂಕ್ಷನ್ ಅನ್ನ ಅಥವಾ ಆ ಅನುಭೋಗದ ಬಿಂಬಕವನ್ನ ಪ್ರಕ್ರಿಯೆಯನ್ನ ನಿರ್ಧರಿಸುವ ಅಂಶಗಳು. ಓಕೆ, ಇದಿಷ್ಟವನ್ನ ನೀವು ಬರೀಬೇಕಾಗ್ತದೆ. ಓಕೆ, ಈಗ ಒಂದು ದೇಶದಲ್ಲಿ ಅನುಭೋಗ ಬಿಂಬಕವನ್ನು ಹೇಗೆ ಹೆಚ್ಚಿಸಬಹುದು ಅಂತೇಳಿ ಕೇನ್ಸ್ ಅವರು ಹೇಳಿದ್ದಾರೆ. ಕೇನ್ಸ್ ಅವರು ಯಾವಾಗ ಒಂದು ದೇಶದಲ್ಲಿ ಇಫೆಕ್ಟಿವ್ ಡಿಮಾಂಡ್ ಇರ್ತದೆ ಅಥವಾ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ, ಇಫೆಕ್ಟಿವ್ ಡಿಮಾಂಡ್ ಇರ್ತದೆ, ಹಣ ಯಾವಾಗ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ, ಆಗ ಮಾತ್ರ ಪೂರ್ಣೋದ್ಯೋಗವನ್ನ ಎಂಪ್ಲಾಯ್ಮೆಂಟ್ ಅನ್ನ ಅಚೀವ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಅವರ ಮುಖ್ಯ ಉದ್ದೇಶ ಪೂರ್ಣ ಉದ್ಯೋಗವನ್ನ ಇಫೆಕ್ಟಿವ್ ಡಿಮಾಂಡ್ ಮೂಲಕ ಸಾಧಿಸಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗಾದ್ರೆ ಅನುಭೋಗ ಬಿಂಬಕವನ್ನ ಹೆಚ್ಚು ಹೇಗೆ ಮಾಡಬಹುದು ಅನ್ನೋದಕ್ಕೆ ಅವರು ಕೆಲವಾರು ವಿಷಯವನ್ನು ಹೇಳಿದ್ದಾರೆ. ಒಂದು ಫಸ್ಟ್ ಒನ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ಸ್. ಆದಾಯವು ಸಮಾನವಾಗಿ ಹಂಚಿಕೆ ಆಗ್ಬೇಕು, ಆಗ ಎಫೆಕ್ಟಿವ್ ಡಿಮಾಂಡ್ ಜಾಸ್ತಿ ಆಗ್ತದೆ ಮತ್ತು ಅನುಭೋಗದ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಎರಡನೇದು, ಕೂಲಿ ದರ ಹೆಚ್ಚಳ ಆಗುವಂಥದ್ದು, ಇನ್ಕ್ರೀಸ್ ಇನ್ ದಿ ವೇಜ್ ರೇಟ್. ಯಾವಾಗ ವೇಜ್ ರೇಟ್ ಜಾಸ್ತಿ ಇರುತ್ತೆ ಆಗ ಕೂಡ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಮೂರನೇದು, ಮೋರ್ ಸೋಷಿಯಲ್ ಸೆಕ್ಯೂರಿಟಿ ಫೆಸಿಲಿಟೀಸ್, ಅಥವಾ ಸರ್ಕಾರ ಹೆಚ್ಚು ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾಸ್ತಿ ಮಾಡಬೇಕು, ಇನ್ಶೂರೆನ್ಸ್ ಕವರೇಜ್ ಕೊಡ್ಬೇಕು ಕಾರ್ಮಿಕರಿಗೆ,
ವೃದ್ಧಾಪ್ಯ ವೇತನ ಕೊಡ್ಬೇಕು, ಅನ್ಎಂಪ್ಲಾಯ್ಮೆಂಟ್ ಭತ್ಯೆ ಕೊಡ್ಬೇಕು. ಅದೆಲ್ಲ ಜಾಸ್ತಿ ಮಾಡಿದ್ರೆ ಏನಾಗ್ತದೆ, ಹೆಚ್ಚೆಚ್ಚು ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ. ಓಕೆ, ಕ್ರೆಡಿಟ್ ಫೆಸಿಲಿಟಿ, ಫೋರ್ತ್ ಒನ್, ಕ್ರೆಡಿಟ್ ಫೆಸಿಲಿಟಿ ಜಾಸ್ತಿ ಇದ್ದ ಹಾಗೆ ಕೂಡ ಏನು ಜನರ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದೆ. ಯಾವಾಗ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗ್ತದೆ, ಅದು ಕೂಡ ಕನ್ಸಂಪ್ಷನ್ ಫಂಕ್ಷನ್ ಅನ್ನ ಜಾಸ್ತಿ ಮಾಡ್ತದೆ. ಮತ್ತೆ ಸರ್ಕಾರ ಹ್ಯಾವ್ ಟು ಟೇಕ್ ಮೆಷರ್ ಟು ರೈಸ್ ದಿ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಯಾವಾಗ ಅನುಭೋಗ ಬಿಂಬಕವನ್ನು ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರ ಕೂಡ ಏನು ಯೋಜನೆಗಳನ್ನ ಜಾಸ್ತಿ ಮಾಡ್ಬೇಕು, ಅಥವಾ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು. ತೆರಿಗೆ ದರವನ್ನ ಕಡಿಮೆ ಮಾಡಬೇಕು, ಜನರಿಗೆ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ಬೇಕು ಅಂತೇಳಿ ಉತ್ತೇಜನ ಕೊಟ್ಟರೆ ಮಾತ್ರ ಜಾಸ್ತಿ ಆಗ್ತದೆ ಅಂತೇಳಿ ವೈಡ್ ಸ್ಪ್ರೆಡ್ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಿದ್ರು ಕೂಡ ಅನುಭೋಗದ ಪ್ರಮಾಣ ಜಾಸ್ತಿ ಆಗ್ತದೆ ಅಂತೇಳಿ ಕೇನ್ಸ್ ಅವರು ಹೇಳ್ತಾರೆ. ಇದಿಷ್ಟು ಅನುಭೋಗದ ಕನ್ಸಂಪ್ಷನ್ ಫಂಕ್ಷನ್ ನೋಡಿದ್ವಿ. ಕನ್ಸಂಪ್ಷನ್ ಫಂಕ್ಷನ್ ಅಲ್ಲಿ ಏನು ಕನ್ಸಂಪ್ಷನ್ ಫಂಕ್ಷನ್ ಅಂದ್ರೆ ಏನು, ಅನುಭೋಗದ ಮಾನಸಿಕ ನಿಯಮ, ಸೈಕಲಾಜಿಕಲ್ ಕನ್ಸಂಪ್ಷನ್ ಫಂಕ್ಷನ್ ಏನು ಅಂತ ನೀವು ನೋಡಿದ್ರಿ. ಅವರೇಜ್ ಅಂಡ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದ್ರೆ ಏನು, ಸರಾಸರಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದ್ರೆ ಏನು ಅಂತ ನೀವು ನೋಡಿದ್ರಿ. ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ನೀವು ನೋಡಿದ್ರಿ. ಮತ್ತೆ ಅನುಭೋಗದ ಬಿಂಬಕವನ್ನ ನಿರ್ಧರಿಸುವ ಅಂಶಗಳು, ಅದರಲ್ಲಿ ಎರಡು ವಿಧ, ಒಂದು ಸಬ್ಜೆಕ್ಟಿವ್ ಫ್ಯಾಕ್ಟರ್ ಅಥವಾ ವ್ಯಕ್ತಿನಿಷ್ಠ ಅಂಶಗಳು, ಮತ್ತು ವಸ್ತುನಿಷ್ಠ ಅಂಶಗಳು ಅಥವಾ ಅಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಗಳನ್ನ ನೀವು ನೋಡಿದ್ರಿ. ಮತ್ತೆ ಅದನ್ನು ಹೇಗೆ ಹೆಚ್ಚಿಸಿ ಮಾಡಬಹುದು, ಅನುಭೋಗದ ಪ್ರಮಾಣವನ್ನು ಇಂದು ಇಕಾನಮಿಯಲ್ಲಿ ಹೇಗೆ ಜಾಸ್ತಿ ಮಾಡಬಹುದು ಅನ್ನೋದನ್ನು ಕೂಡ ನೀವು ನೋಡಿದಿರಿ. ಈಗ ಅದರ ಮಹತ್ವ, ಈ ಕೇನ್ಸ್ ಅವರು ಕೊಟ್ಟಂತ ಅನುಭೋಗ ಬಿಂಬಕ ಅಥವಾ ಕನ್ಸಂಪ್ಷನ್ ಫಂಕ್ಷನ್ ನ ಮಹತ್ವವೇನು, ಯಾಕೆ ಅದನ್ನು ಓದ್ಬೇಕು ಅಂತ ಹೇಳಿದ್ರೆ, ಕೇನ್ಸ್ ಅವರು ನಿರುದ್ಯೋಗವನ್ನ ಹೋಗಲಾಡಿಸ್ಬೇಕಂದ್ರೆ ಅತಿ ಹೆಚ್ಚು ಎಫೆಕ್ಟಿವ್ ಡಿಮಾಂಡ್ ಇರಬೇಕು, ಪರಿಣಾಮಕಾರಿ ಬೇಡಿಕೆ ಇರಬೇಕು. ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು, ಅನುಭೋಗದ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಆದ್ದರಿಂದ ಈ ಥಿಯರಿಯು ಒಂದು ದೇಶದಲ್ಲಿ ಯಾವಾಗ ಆರ್ಥಿಕ ಮುಗ್ಗಟ್ಟು ಬರ್ತದೆ, ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತದೆ, ಎಂಪ್ಲಾಯ್ಮೆಂಟ್ ನ ಆಪರ್ಚುನಿಟಿ ಕಡಿಮೆ ಆಗ್ತದೆ, ಯಾವಾಗ ಡಿಪ್ರೆಷನ್ ಆಗ್ತದೆ ಅಥವಾ ಆರ್ಥಿಕ ಹಿಂಜರಿತ ಆಗ್ತದೆ, ಆಗ ಏನ್ ಮಾಡ್ಬೇಕು ಅಂತ ಹೇಳಿ ಕೇನ್ಸ್ ಅವರು ಹೇಳಿದ್ದಾರೆ. ಓಕೆ, ಕೇನ್ಸ್ ಅವರ ಈ ಅನುಭೋಗ ಪ್ರವೃತ್ತಿಯ ಭಾವನೆಯು ಅನೇಕ ರಾಷ್ಟ್ರಗಳಿಗೆ ತಮ್ಮ ಆರ್ಥಿಕ ನೀತಿಯನ್ನ ಟು ಫಾರ್ಮುಲೇಟ್ ಇಕನಾಮಿಕ್ ಪಾಲಿಸಿ, ಓಕೆ, ಆರ್ಥಿಕ ನೀತಿಯನ್ನ ರೂಪಿಸಲಿಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ. ದಿಸ್ ಥಿಯರಿ ಗೈಡೆಡ್ several nations to formulate their economic policies. Okay, economic policies. Okay, ಈ ರೀತಿಯಲ್ಲಿ ನಾವು ಕನ್ಸಂಪ್ಷನ್ ಫಂಕ್ಷನ್ ನ ವಿವಿಧ ನಿರ್ಧರಿಸುವ ಅಂಶಗಳ ಏನು, ಕನ್ಸಂಪ್ಷನ್ ಫಂಕ್ಷನ್ ಅಂದ್ರೆ ಏನು ಅಂತ ಹೇಳಿ ನೋಡಿದ್ದೇವೆ. ಈಗ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಹೂಡಿಕೆಯ ಬಿಂಬಕ. ನೀವು ಕನ್ಸಂಪ್ಷನ್ ನ ಬಿಂಬಕ ನೋಡಿದಿರಿ, ಹೂಡಿಕೆಯ ಬಿಂಬಕ ಅಂದ್ರೆ ಏನು? ಹೂಡಿಕೆ ಅಂದ್ರೆ ಏನು? ಹೂಡಿಕೆ ಯಾವುದೇ ಒಂದು ಉತ್ಪಾದನಾ ಅಂಗದ ಮೇಲೆ, ಉತ್ಪಾದನಾ ಅಂಗ ಅಂದ್ರೆ ಹೊಸ ಕಟ್ಟಡ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ಮೇಲೆ ಸರಕುಗಳ ಬಂಡವಾಳವನ್ನ ಹೂಡಿಕೆ ಮಾಡುವಂಥದ್ದು. ಉತ್ಪಾದನಾ ಅಂಗಗಳ ಮೇಲೆ ಬಂಡವಾಳವನ್ನ ತೊಡಗಿಸುವುದನ್ನ ನಾವು ಹೂಡಿಕೆ ಅಂತ ಹೇಳಿ ಕರಿತೇವೆ. ಸ್ಪೆಂಡಿಂಗ್ ಮನಿ ಆನ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ಸ್ ಇಸ್ ಲೈಕ್ ಇನ್ವೆಸ್ಟಿಂಗ್ ಆನ್ ಮಿಷನರಿ, ಇನ್ವೆಸ್ಟಿಂಗ್ ಆನ್ ಲ್ಯಾಂಡ್, ಇನ್ವೆಸ್ಟಿಂಗ್ ಆನ್ ಲೇಬರ್, ಇನ್ವೆಸ್ಟಿಂಗ್ ಆನ್ ಇಕ್ವಿಪ್ಮೆಂಟ್ಸ್, ಅದೆಲ್ಲ ನಾವು ಏನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ, ಅಥವಾ ಹೂಡಿಕೆ ಅಂತ ಹೇಳಿ ಕರಿತೇವೆ. ಓಕೆ, ಹೂಡಿಕೆಯ ಬಿಂಬಕ ಏನನ್ನ ಹೇಳ್ತದೆ ಅಂದ್ರೆ, ಯಾವ ರೀತಿಯಲ್ಲಿ ಒಂದು ದೇಶದಲ್ಲಿ ಹೂಡಿಕೆಯು ನಿರ್ಧರಿಸಲ್ಪಡ್ತದೆ, ಆದಾಯದಲ್ಲಿ ಹೆಚ್ಚಳ ಆದಾಗ ಹೇಗೆ ಒಂದು ದೇಶದಲ್ಲಿ ಹೂಡಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತದೆ, ಅದಕ್ಕೆ ಯಾವ ಪರಿಭಾವನೆ ಇದೆ ಅನ್ನೋದನ್ನ ಹೇಗೆ ನಿಮಗೆ ಆ ಅನುಭೋಗದ ಭಾವನೆಯನ್ನು ಕೊಟ್ಟಿದೆ, ಅಥವಾ ಅನುಭೋಗದ ಪರಿಕಲ್ಪನೆಯನ್ನ ಬಿಂಬಕವನ್ನು ಕೊಟ್ಟಿದ್ದಾರೆ, ಹಾಗೆಯೇ ಹೂಡಿಕೆಯ ಬಿಂಬಕವನ್ನ ಕೊಟ್ಟಿದ್ದಾರೆ. ಒಂದು ದೇಶದಲ್ಲಿ ಆದಾಯದ ಬದಲಾವಣೆಯಿಂದಾಗಿ ಅಥವಾ ಆದಾಯದ ಹೆಚ್ಚಳದಿಂದಾಗಿ ಹೂಡಿಕೆಯಲ್ಲಿ ಎಷ್ಟು ಹೆಚ್ಚಳ ಆಗ್ತದೆ, ಮತ್ತು ಆದಾಯದ ಬದಲಾವಣೆಯಿಂದಾಗಿ ಹೂಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ. ಓಕೆ, ಇವರು ಹೇಳ್ತಾರೆ ಹೂಡಿಕೆ ಪ್ರಮಾಣ ಹೆಚ್ಚಾಗುವುದರ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಕೂಡ ಹೆಚ್ಚು ಮಾಡಬಹುದು ಅಂತ ಹೇಳಿ. ಹಾಗಾದ್ರೆ ಹೂಡಿಕೆಯಲ್ಲಿ ಅವರು ಎರಡು ವಿಧದ ಹೂಡಿಕೆಯನ್ನು ಹೇಳ್ತಾರೆ. ಒಂದು ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರೇರಿತ ಹೂಡಿಕೆ, ಅಥವಾ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್.
Induced investment is the investment. It is induced by profit or income. Okay. This investment varies according to the profit. ಯಾವಾಗ ಪ್ರಾಫಿಟ್ ಜಾಸ್ತಿ ಇರುತ್ತೆ ಆಗ ಇನ್ವೆಸ್ಟ್ ಮಾಡುವಂಥದ್ದು, ಕಡಿಮೆ ಇದ್ದಾಗ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರೇರಿತ ಹೂಡಿಕೆ ಅಂದ್ರೆ ಇದು ಪ್ರಾಫಿಟ್ ಅನ್ನ ಅವಲಂಬಿತವಾದ ಹೂಡಿಕೆ. ಪ್ರಾಫಿಟ್ ಗಳಿಸಲೇಬೇಕು ಅನ್ನುವ ಉದ್ದೇಶದಿಂದ ಮಾಡುವ ಹೂಡಿಕೆಗೆ ನಾವು ಪ್ರೇರಿತ ಹೂಡಿಕೆ ಅಂತೇಳಿ ಕರಿತೇವೆ. ಲಾಭದ ಉದ್ದೇಶದಿಂದ ಮಾಡುವ ಹೂಡಿಕೆಗೆ ನಾವು ಪ್ರೇರಿತ ಹೂಡಿಕೆ ಅಂತೇಳಿ ಕರಿತೇವೆ. ಎರಡನೇದು ಸ್ವತಂತ್ರ ಹೂಡಿಕೆ. ಸ್ವತಂತ್ರ ಹೂಡಿಕೆ ಅಥವಾ ಅಟೋನಮಸ್ ಇನ್ವೆಸ್ಟ್ಮೆಂಟ್. ಅಟೋನಮಸ್ ಇನ್ವೆಸ್ಟ್ಮೆಂಟ್. ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಅಲ್ಲಿ ಯಾವುದೇ ಲಾಭದ ನಿರೀಕ್ಷೆ ಇರುವುದಿಲ್ಲ. ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ಲಾಭದ ನಿರೀಕ್ಷೆ ಇರುವುದಿಲ್ಲ. ಅಟೋನಮಸ್ ಇನ್ವೆಸ್ಟ್ಮೆಂಟ್ ಗಳನ್ನ ಸರ್ಕಾರಗಳು ಮಾಡ್ತವೆ. ಸರ್ಕಾರಗಳು ಏನು ಜನರಿಗೆ ಸಾರ್ವಜನಿಕ ಸರಕುಗಳನ್ನ ಒದಗಿಸ್ಲಿಕ್ಕೆ, ಸಾರ್ವಜನಿಕ ಸರಕುಗಳಾದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ಆರೋಗ್ಯವನ್ನ ಇಂಪ್ರೂವ್ ಮಾಡಬೇಕು, ಎಜುಕೇಶನ್ ಕೊಡ್ಬೇಕು, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡುವುದನ್ನು ನಾವು ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಈ ರೀತಿಯಲ್ಲಿ ಎರಡು ವಿಧ, ಒಂದು ಪ್ರೇರಿತ ಹೂಡಿಕೆ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್, another one autonomous investment. Okay, autonomous investment is not based on or not influenced on level of income or rate of interest or even profit. Okay, but the induced investment is based on the rate of interest, the rate of profit. Okay, if rate of profit is high, the induced investment is also high. Okay, ಇದನ್ನು ಪ್ರೇರಿತ ಹೂಡಿಕೆಯು ಏನು ಈ ಹೂಡಿಕೆಯು ಏನು ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಇದನ್ನು ಯಾರು ಖಾಸಗಿ ಉದ್ಯಮಪತಿಗಳು ಏನು ಪ್ರೇರಿತ ಹೂಡಿಕೆಯನ್ನ ಮಾಡ್ತಾರೆ, ಅವರಿಗೆ ಮುಖ್ಯ ಉದ್ದೇಶ ಏನು? ಲಾಭವನ್ನ ಗಳಿಸುವುದು. ಅದನ್ನು ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರೀತೇವೆ. ಅಲ್ಲಿ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಥವಾ ಹೂಡಿಕೆಯಿಂದ ಬರುವ ಲಾಭ, ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಥವಾ ಅಡಿಷನಲ್ ಹೂಡಿಕೆಯಿಂದ ಬರುವ ಲಾಭವು ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ಹೆಚ್ಚಿರ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ತದೆ, ಬಡ್ಡಿ ದರ ಕಡಿಮೆ ಇರ್ತದೆ, ಅದರಿಂದ ರಿಟರ್ನ್ ಬರುವುದು ಅದಕ್ಕಿಂತ, ಈಗ 7% ಬಡ್ಡಿ ಅಂದ್ರೆ 10% ರಿಟರ್ನ್ ಇರ್ತದೆ. ಆಗ ಮಾತ್ರ ಯಾವುದು ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಥವಾ ಪ್ರೇರಿತ ಹೂಡಿಕೆ ನಡೀತದೆ. ಆದ್ರೆ ಸ್ವತಂತ್ರ ಹೂಡಿಕೆಯನ್ನ ಸರ್ಕಾರ ಮಾಡ್ತದೆ. ಸರ್ಕಾರವು ತೊಡಗಿಸುವ ಬಂಡವಾಳಕ್ಕೆ ನಾವು ಸ್ವತಂತ್ರ ಹೂಡಿಕೆ ಅಂತೇಳಿ ಕರೀತೇವೆ. ಅದಕ್ಕೂ ಮತ್ತು ಅದರಿಂದ ಬರುವ ಲಾಭಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಸರ್ಕಾರಕ್ಕೆ ಅದರಿಂದ ಆದಾಯ ಬರಲಿ, ಲಾಭ ಬರಲಿ, ಇಲ್ಲದೆ ಇರಲಿ, ಅದು ಹೂಡಿಕೆ ಮಾಡ್ತಾ ಇರ್ತದೆ. ಅದನ್ನ ನಾವು ಏನು ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಅದರ ಮುಖ್ಯ ಉದ್ದೇಶ ಜನರ ವೆಲ್ಫೇರ್. ಅದಕ್ಕೆ ಏನು ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಶಾಲಾ ಕಾಲೇಜುಗಳನ್ನು ಕಟ್ ಮಾಡುವಂಥದ್ದು, ಆರೋಗ್ಯವನ್ನ ಕೂಡುವಂಥದ್ದು, ಈ ರೀತಿಯ ಉದ್ದೇಶಕ್ಕಾಗಿ ಹಾಸ್ಪಿಟಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಈ ಉದ್ದೇಶಕ್ಕಾಗಿ ಅದು ಏನು ರೈಲ್ವೆ ಟ್ರ್ಯಾಕ್ ಗಳನ್ನ, ಬ್ರಿಡ್ಜ್ ಗಳನ್ನ, ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಅದು ಸರ್ಕಾರದ ಮುಖ್ಯ ಉದ್ದೇಶ. ಆ ಉದ್ದೇಶಕ್ಕಾಗಿ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರೀತೇವೆ. ಈಗ ಬಂಡವಾಳದ ಸೀಮಾಂತ ದಕ್ಷತೆ ಅಂತೇಳಿ, ಈಗ ಇನ್ವೆಸ್ಟ್ಮೆಂಟ್ ಕೇನ್ಸ್ ಅವರು ಹೂಡಿಕೆಯ ನಿರ್ಧಾರಕಗಳಲ್ಲಿ ಬಂಡವಾಳ ಸೀಮಾಂತ ದಕ್ಷತೆ ವಿಶಿಷ್ಟವಾದ ಸ್ಥಾನ ಪಡೆಯುತ್ತೆ. ಓಕೆ, ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ, ಹೂಡಿಕೆ ಮಾಡ್ಬೇಕಾದ್ರೆ ಅಲ್ಲಿ ಬಂಡವಾಳದ ದಕ್ಷತೆ ಅಥವಾ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಥವಾ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ ಅಂತ ಹೇಳಿ ಕೇನ್ಸ್ ಅವರು ಹೇಳ್ತಾರೆ. ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಅಥವಾ ಬಂಡವಾಳದ ಸೀಮಾಂತ ದಕ್ಷತೆ ಅಂದ್ರೆ ಹೂಡಿಕೆಯಿಂದ ನಿರೀಕ್ಷಿಸಬಹುದಾದ ಲಾಭದ ದರ. ಓಕೆ, ಬಂಡವಾಳ ಸೀಮಾಂತ ದಕ್ಷತೆ ಅಂದ್ರೆ ಹೂಡಿಕೆಯಿಂದ ನಿರೀಕ್ಷಿಸಬಹುದಾದ ಲಾಭದ ದರ. ಹೂಡಿಕೆಯಿಂದ ಬಂಡವಾಳ ಸಾಮಗ್ರಿಗಳಿಂದ ಅವುಗಳ ಜೀವನ ಪರ್ಯಂತ ದೊರೆಯಬಹುದಾದ ಒಟ್ಟು ಪ್ರತಿಫಲವನ್ನ ಬಂಡವಾಳ ಸೀಮಾಂತ ದಕ್ಷತೆ ಅಂತೇಳಿ ಕರೀತೇವೆ. ಈಗ ಹೂಡಿಕೆ ಮಾಡಿದ್ರೆ ಅದರಿಂದ ಈಗ 10 crore ಅಥವಾ 20 crore, 30 ಕೋಟಿ, 40 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಎಷ್ಟು ಪ್ರಮಾಣದಲ್ಲಿ, ಶೇಕಡ ಪ್ರಮಾಣದಲ್ಲಿ ರಿಟರ್ನ್ ಬರ್ತದೆ ಅಥವಾ ಲಾಭ ಬರ್ತದೆ ಅನ್ನೋದನ್ನೇ ತೋರಿಸಿದೆ ಬಂಡವಾಳ ಸೀಮಾಂತ ದಕ್ಷತೆ ಅಂತೇಳಿ ಕರೀತೇವೆ. ಓಕೆ, marginal efficiency capital refers to expected profitability of additional capital asset. Okay, marginal efficiency of capital refers to expected profitability of additional capital. Okay, expected return for a additional capital. ಈಗ 100 ಕೋಟಿ ಇದೆ,
ಅದಕ್ಕೆ ಇನ್ನೂ 20 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಬರ್ತದೆ ಅನ್ನೋದನ್ನು ತಿಳಿಸುವುದೇ ಸೀಮಾಂತ ಬಂಡವಾಳದ ಸೀಮಾಂತ ದಕ್ಷತೆ. ಓಕೆ, ಬಂಡವಾಳದ ಸೀಮಾಂತ ದಕ್ಷತೆಯಲ್ಲಿ 2 ಅಂಶಗಳು ನಿರ್ಧಾರ ಮಾಡ್ತದೆ ಅಂತ ಹೇಳಿ ಹೇಳ್ತಾರೆ. 2 ಡಿಟರ್ಮಿನ್ಡ್ ಬೈ 2 ಫ್ಯಾಕ್ಟರ್ಸ್. ಒನ್ ಈಸ್ propensity prospective yield of the capital asset, prospective yield ಅಥವಾ ರಿಟರ್ನ್ yield by the capital asset, ಅದನ್ನು Q ಅಂತ ಹೇಳಿ ಕರೀತೇವೆ. ಸೆಕೆಂಡ್ ಒನ್ ಸಪ್ಲೈ ಆಫ್ ಪ್ರೈಸ್ ಆಫ್ ಕ್ಯಾಪಿಟಲ್, ಸಪ್ಲೈ ಆಫ್ ಪ್ರೈಸ್ ಆಫ್ ಎ ಕ್ಯಾಪಿಟಲ್, ಅದನ್ನು P ಅಂತ ಕರೀತೇವೆ. ಓಕೆ, ಒಂದು ಬಂಡವಾಳ ಹೂಡಿಕೆಯಿಂದ ಜೀವನ ಪರ್ಯಂತ ನಿರೀಕ್ಷಿಸಬಹುದಾದ ಪ್ರತಿಫಲ ಅಥವಾ ಲಾಭ, ಅದನ್ನು ನಾವು Q ಅಂತೇಳಿ ಕರೀತೇವೆ. Q. ಓಕೆ, ಬಂಡವಾಳ ಹೂಡಿಕೆಯಿಂದ ನಿರೀಕ್ಷಿಸಬಹುದಾದ ಲಾಭ. ಬಂಡವಾಳ ಎರಡನೇದು ಬಂಡವಾಳ ಸರಕುಗಳ ಪೂರೈಕೆಯ ಬೆಲೆ ಅಥವಾ ಕಾಸ್ಟ್ ಆಫ್ ಸಪ್ಲೈ ಆಫ್ ಕ್ಯಾಪಿಟಲ್, ಅಥವಾ ಬಂಡವಾಳ ಸರಕುಗಳ ಪೂರೈಕೆಯ ಬೆಲೆ. ಮಾರ್ಜಿನಲ್ ಎಫಿಷಿಯನ್ಸಿ ಕ್ಯಾಪಿಟಲ್ ನ ಕಂಡುಹಿಡಿಕೆ ಸಿಂಪಲ್ ಈಕ್ವೇಶನ್ ಅನ್ನ, ಸಮೀಕರಣವನ್ನ ಕೇನ್ಸ್ ಅವರು ಕೊಟ್ಟಿದ್ದಾರೆ. ಅದಂದ್ರೆ MEC ಈಕ್ವಲ್ ಟು Q ಡಿವೈಡೆಡ್ ಬೈ P, ಅಥವಾ MEC ಸಮ Q ಭಾಗಿಸು P. MEC ಅಂದ್ರೆ ಬಂಡವಾಳ ಸೀಮಾಂತ ದಕ್ಷತೆ, Q ಅಂದ್ರೆ ಬಂಡವಾಳ ಹೂಡಿಕೆಯಿಂದ ಜೀವನ ಪರ್ಯಂತ ನಿರೀಕ್ಷಿಸಬಹುದಾದ ಪ್ರತಿಫಲ. ಎರಡನೇದು P ಅಂದ್ರೆ ಬಂಡವಾಳ ಸರಕುಗಳ ಪೂರೈಕೆಯ ಬೆಲೆ, ಬಂಡವಾಳ ಸರಕುಗಳ ಪೂರೈಕೆಯ ಬೆಲೆ. ಈ ಈಕ್ವೇಶನ್ ಇಂದ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅನ್ನ ನಾವು ಕಂಡುಕೊಳ್ಬಹುದು. ಕೇನ್ಸ್ ಅವರು ಬಂಡವಾಳ ಸೀಮಾಂತ ದಕ್ಷತೆಯು ಇಳಿಮುಖ ಪ್ರತಿಫಲ ನಿಯಮಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ಹೇಳ್ತಾರೆ. ಓಕೆ, law of diminishing marginal efficiency applies to marginal efficiency of capital. Okay, marginal efficiency capital ಯಾವಾಗಲೂ law of diminishing marginal return ಗೆ ಅನುಗುಣವಾಗಿ ಇರುತ್ತೆ. ಹಾಗಂದ್ರೆ ಏನು, ಯಾವುದೇ ಈಗ 10 ಕೋಟಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ 12% ಪ್ರತಿಫಲ ಬಂದ್ರೆ, 12% ಬಂಡವಾಳದ ಸೀಮಾಂತ ದಕ್ಷತೆ ಇದ್ರೆ, ಮತ್ತೆ ನೀವು 20 ಕೋಟಿಯಷ್ಟು ಅಡಿಷನಲ್ ಇನ್ವೆಸ್ಟ್ ಮಾಡಿದಾಗ ಅದರ ಪ್ರತಿಫಲ 12% ಇರೋದಿಲ್ಲ, 10% ಆಗ್ತದೆ. 10 ಕೋಟಿಗೆ 12% ರಿಟರ್ನ್ ಇತ್ತು, ಮತ್ತೆ 10 ಕೋಟಿಗೆ ಅಥವಾ 20 ಆದಾಗ 12 ಇರೋದಿಲ್ಲ, ಅದರ ರಿಟರ್ನ್ 10 ಅಥವಾ 10% ಇರ್ತದೆ. 30 ಕೋಟಿ ಹೂಡಿಕೆ ಮಾಡಿದಾಗ ಅದರ ರಿಟರ್ನ್ ಬಂಡವಾಳ ಸೀಮಾಂತ ದಕ್ಷತೆಯು 8% ಇರ್ತದೆ. 40 ಕೋಟಿ ಹೂಡಿಕೆ ಮಾಡಿದಾಗ ಬಂಡವಾಳದ ಸೀಮಾಂತ ದಕ್ಷತೆಯು 6% ಇರ್ತದೆ. 50 ಕೋಟಿಗಳಷ್ಟು ಇನ್ವೆಸ್ಟ್ ಮಾಡಿದಾಗ ಬಂಡವಾಳದ ಸೀಮಾಂತ ದಕ್ಷತೆಯು 4% ಇರ್ತದೆ. 60 ಕೋಟಿಯಷ್ಟು ಹೂಡಿಕೆ ಮಾಡಿದಾಗ ಬಂಡವಾಳದ ಸೀಮಾಂತ ದಕ್ಷತೆ 2% ಆಗ್ತದೆ. ಅಂದ್ರೆ ಅಡಿಷನಲ್ ನೀವು 10 ಕೋಟಿ ಅಡಿಷನಲ್ ಇನ್ವೆಸ್ಟ್ ಮಾಡ್ತಾ ಹೋದಂತೆ ನಿಮಗೆ ಮೊದಲ 10 ಕೋಟಿ ಕೊಟ್ಟ ಪ್ರತಿಫಲವನ್ನು ಕೊನೆಯ 10 ಕೋಟಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಸಿಗುವುದಿಲ್ಲ ಅಂತ ಹೇಳಿ ಕೇನ್ಸ್ ಅವರು ಹೇಳ್ತಾರೆ. ಅಂದ್ರೆ ಎವ್ರಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಗಿವ್ಸ್ ಎ ಲೆಸ್ಸರ್ ಅಮೌಂಟ್ ಆಫ್ ರಿಟರ್ನ್ ಅಂತ ಹೇಳಿ ಕೇನ್ಸ್ ಅವರು ಹೇಳ್ತಾರೆ. ಓಕೆ, ಅಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ ಅಪ್ಲೈಸ್ ಫಾರ್ efficiency of marginal efficiency of capital. Extra unit of capital investing leads to a lesser amount of profit. It gives a lesser amount of profit in the ratio is less ಆಗ್ತಾ ಹೋಗ್ತದೆ. ನೀವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯನ್ನ ನೀವು ನೋಡಿದಿರಿ ಅಲ್ವಾ, ಅದು ಏನು ಎಡದಿಂದ ಬಲಕ್ಕೆ ಇಳಿಮುಖವಾದ ಒಂದು ರೇಖೆಯನ್ನ ನೀವು ನೋಡಿದ್ರಿ. ನಿಮ್ಮ ಪೇಜ್ ನಂಬರ್ 241 ನಲ್ಲಿ ಕೂಡ ಅದೇ ರೀತಿಯ ಮತ್ತೊಂದು ರೇಖೆ ಇದೆ. ಇಲ್ಲಿ ಲಾ ಕೇನ್ಸ್ ಅವರ ಬಂಡವಾಳ ಸೀಮಾಂತ ದಕ್ಷತೆಯು ಇಳಿಮುಖ ಪ್ರತಿಫಲಕ್ಕೆ ನಿಯಮಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ಆ ರೇಖೆಯ ಮೂಲಕ ನೀವು ನೋಡ್ಬೋದು. ಅಲ್ಲಿ ಅದೇ ರೀತಿ ಒಂದು ಕೋಷ್ಟಕವನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಹೂಡಿಕೆಯ ಪ್ರಮಾಣವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆಯನ್ನು ಅವರು ಕೊಟ್ಟಿದ್ದಾರೆ. ಯಾವಾಗ ಬಂಡವಾಳ ನೀವು ಹೂಡಿಕೆಯ ಪ್ರಮಾಣ ಹೆಚ್ಚು ಮಾಡ್ತಾ ಹೋದಷ್ಟು ಅಲ್ಲಿ ಸೀಮಾಂತ ದಕ್ಷತೆಯು ಕಡಿಮೆ ಆಗ್ತಾ ಹೋಗ್ತದೆ ಅಂತೇಳಿ ಅವರು ಹೇಳ್ತಾರೆ. ಅದನ್ನು ನೀವು ಒಂದು ಕೋಷ್ಟಕ ಮತ್ತು ಡಯಾಗ್ರಾಮ್ ಅಲ್ಲಿ ನೀವು ನಿಮ್ಮ ಬುಕ್ ಅಲ್ಲಿ ನೋಡ್ಬೋದು. ಓಕೆ, ಈಗ ಬಂಡವಾಳ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಯಾವೆಲ್ಲ ಪ್ರಭಾವ ಅಂಶಗಳು ಬಂಡವಾಳದ ದಕ್ಷತೆಯ ಮೇಲೆ ಪ್ರಭಾವವನ್ನ ಬೀರ್ತದೆ ಅಂತೇಳಿ
ಕೊಟ್ಟಿದ್ದಾರೆ. ಬಂಡವಾಳ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅದಾವು. ಫ್ಯಾಕ್ಟರ್ ಡಿಟರ್ಮಿನಿಂಗ್ ಇನ್ಫ್ಲೂಯೆನ್ಸಿಂಗ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಫಸ್ಟ್ ಒನ್, ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪನ್ನಕ್ಕೆ ಇರುವ ಬೇಡಿಕೆ ಅಥವಾ ನೇಚರ್ ಆಫ್ ಡಿಮಾಂಡ್. ತಾವು ಉತ್ಪಾದಿಸುವ ಸರಕುಗಳಿಗೆ ಇರುವ ಬೇಡಿಕೆ. ತಾವು ಒಂದು ಫ್ಯಾಕ್ಟರಿಯಲ್ಲಿ ಉತ್ಪಾದನೆ ಮಾಡುವ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಇದ್ರೆ ನೀವು ಇನ್ವೆಸ್ಟ್ ಮಾಡಿದ ಹಣಕ್ಕೆ ಕೂಡ ರಿಟರ್ನ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಕೂಡ ಹೈ ಆಗಿರ್ತದೆ. ನೇಚರ್ ಆಫ್ ಕಮಾಡಿಟಿಯು ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅನ್ನ ನಿರ್ಧಾರ ಮಾಡ್ತದೆ. ಸೆಕೆಂಡ್ ಒನ್, ಕಾಸ್ಟ್ ಅಂಡ್ ಪ್ರೈಸ್. ಕಾಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದ್ದಷ್ಟು ಏನಾಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದಷ್ಟು ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಲೆಸ್ ಆಗ್ತದೆ. ಪ್ರೈಸ್ ಏನಾಗ್ತದೆ, ಬೆಲೆಯ ಪ್ರೈಸ್ ಜಾಸ್ತಿ ಆಗ್ತದೆ, ಆಗ ನಿಮಗೆ ರಿಟರ್ನ್ ಕಡಿಮೆ ಆಗ್ತದೆ. ಮೂರನೇದು, ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಅನುಭೋಗದ ಪ್ರವೃತ್ತಿ. ಯಾವಾಗ ಅನುಭೋಗದ ಪ್ರವೃತ್ತಿ ಜಾಸ್ತಿ ಇರ್ತದೆ, ನೀವು ಅಥವಾ ಒಂದು ಫ್ಯಾಕ್ಟರಿಯಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳು ಹೆಚ್ಚಿನ ಬೇಡಿಕೆ ಇರ್ತದೆ, ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗ್ತದೆ. ಓಕೆ, ಅಥವಾ ತಾವು ಗಳಿಸಿದ ಆದಾಯದಲ್ಲಿ ಹೆಚ್ಚಿನ ಭಾಗವನ್ನು ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಸೇವಿಂಗ್ ಮಾಡಿದ್ರೆ ಆಗ ಕೂಡ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ, ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ನಾಲ್ಕನೇದು, ಆದಾಯದಲ್ಲಿನ ಬದಲಾವಣೆ, ಚೇಂಜ್ ಇನ್ ಇನ್ಕಮ್. ಈಗ ಜನರ ಇನ್ಕಮ್ ಅಲ್ಲಿ ಯಾವುದೇ ಬದಲಾವಣೆ ಉಂಟಾದ್ರೂ ಕೂಡ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಚೇಂಜ್ ಆಗ್ತದೆ. ಆದಾಯದಲ್ಲಿ ಬದಲಾವಣೆ ಆದಾಗ ಅವರು ಹೆಚ್ಚೆಚ್ಚು ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಇಡುವುದಿಲ್ಲ, ಆಗ ಡಿಮಾಂಡ್ ಕಡಿಮೆ ಆಗ್ತದೆ, ಮಾರ್ಜಿನಲ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಫ್ಯೂಚರ್ ಎಕ್ಸ್ಪೆಕ್ಟೇಷನ್, ಆಪ್ಟಿಮಿಸಮ್ ಮತ್ತು ಪೆಸಿಮಿಸಮ್. ಯಾವಾಗ ಫ್ಯೂಚರ್ ಎಕ್ಸ್ಪೆಕ್ಟೇಷನ್, ನನಗೆ ಮುಂದೆ ಹೆಚ್ಚು ಲಾಭ ಗಳಿಸಬಹುದು ಅನ್ನುವ ಅಭಿಲಾಷೆ ಇರ್ತದೆ, ಆಗ ಏನಾಗ್ತದೆ, ಹೂಡಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಮತ್ತು ಅದು ಕೂಡ ಮತ್ತೊಂದು ಅಂಶ. ಓಕೆ, ಉದ್ಯಮದಾರರು ತಾವು ಆಶಾದಾಯಕ ಸನ್ನಿವೇಶ ನಿರೀಕ್ಷೆ ಮಾಡಿದರೆ ಬಂಡವಾಳ ಶ್ರೀಮಂತ ದಕ್ಷತೆ ಅಧಿಕ ಆಗಿರ್ತದೆ. ಯಾವಾಗ ಪೆಸಿಮಿಸ್ಟಿಕ್ ಆಗಿರ್ತದೆ, ನಿರಾಶಾವಾದ ಆಗಿರ್ತದೆ, ಮುಂದೆ ಡಿಮಾಂಡ್ ಕಡಿಮೆ ಆಗ್ತದೆ, ಆಗ ಹೂಡಿಕೆ ಮಾಡೋದಿಲ್ಲ, ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಕಡಿಮೆ ಆಗ್ತದೆ. ಓಕೆ, ಪ್ರಸ್ತುತ ನಿರೀಕ್ಷೆಗಳು, ಪ್ರೆಸೆಂಟ್ ಎಕ್ಸ್ಪೆಕ್ಟೇಷನ್. ಈಗ ಯಾವ ಸ್ಥಿತಿ ಇದೆ ಅದೇ ಮುಂದೆ ಅದೇ ನಡೀತದೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರೆ ಆಗ ಕೂಡ ಮಾರ್ಜಿನಲ್ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಇದಿಷ್ಟು ಶಾರ್ಟ್ ಟರ್ಮ್ ನಲ್ಲಿ ಕಂಡು ಬರುವ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್. ಲಾಂಗ್ ಟರ್ಮ್ ಅಲ್ಲಿ ಯಾವುದೆಲ್ಲ ಮಾರ್ಜಿನಲ್ ಎಫಿಷಿಯನ್ಸಿಯನ್ನ ಡಿಟರ್ಮಿನ್ ಮಾಡ್ತದೆ ಅಂತ ಹೇಳಿ ನೋಡಿದ್ರೆ, ಫಸ್ಟ್ ಒನ್, ಪಾಪ್ಯುಲೇಷನ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಒಂದು ದೇಶದಲ್ಲಿ ಅಗಾಧ ಪ್ರಮಾಣದ ಪಾಪ್ಯುಲೇಷನ್ ಇದ್ರೆ ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಹೆಚ್ಚಿರ್ತದೆ, ಯಾಕಂದ್ರೆ ಅಲ್ಲಿಯ ಉತ್ಪಾದನೆ ಮಾಡಿದ ಸರಕುಗಳಿಗೆ ಹೆಚ್ಚಿನ ಪ್ರಮಾಣದ ಬೈಯರ್ಸ್ ಇರ್ತಾರೆ, ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ. ಸೆಕೆಂಡ್ ಒನ್, ತಾಂತ್ರಿಕ ಪ್ರಗತಿ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಯಾವಾಗ ಹೊಸ ಟೆಕ್ನಾಲಜಿಯನ್ನ ಬಳಸಿಕೊಳ್ತಾರೆ ಉತ್ಪಾದನಾ ಪ್ರೋಸೆಸ್ ಅಲ್ಲಿ, ಪ್ರೊಡಕ್ಷನ್ ಪ್ರಾಸೆಸ್ ಅಲ್ಲಿ ಹೊಸ ತಂತ್ರಜ್ಞಾನವನ್ನ ಯಾರು ಬಳಸ್ಕೊಳ್ತಾರೆ, ಆಗ ಅದರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಉತ್ತಮ ಆಗಿರ್ತದೆ, ಆಗ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ತಾವು ಮಾಡಿದ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆಯ ರಿಟರ್ನ್ ಬರ್ತದೆ. ಥರ್ಡ್ ಒನ್, ಹೊಸ ಕ್ಷೇತ್ರದ ಅಭಿವೃದ್ಧಿ ಅಥವಾ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಆಪರ್ಚುನಿಟೀಸ್. ಯಾವಾಗ ಹೊಸ ಏರಿಯಾ, ಹೊಸ ಉದ್ದಿಮೆ ಎಲ್ಲಿ ಹಣವನ್ನ ತೊಡಗಿಸ್ತಾರೆ ಅಥವಾ ಹೊಸ ಕ್ಷೇತ್ರದಲ್ಲಿ ಹಣವನ್ನ, ಬಂಡವಾಳವನ್ನ ವಿನಿಯೋಗಿಸ್ತಾರೆ, ಆಗ ಕೂಡ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ. ಪೂರ್ಣ ಸಾಮರ್ಥ್ಯದ ಬಳಕೆ ಅಥವಾ ಯುಟಿಲೈಸೇಷನ್ ಆಫ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ. ಒಂದು ಉದ್ದಿಮೆಯ ಅಲ್ಲಿರುವ ಪ್ರೊಡಕ್ಟಿವ್ ಕೆಪಾಸಿಟಿಯನ್ನ ಪೂರ್ತಿಯಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಜಾಸ್ತಿ ಆಗ್ತದೆ. ಓಕೆ, ಎಕ್ಸಿಸ್ಟಿಂಗ್ ಸ್ಟಾಕ್ ಅಂಡ್ ಕ್ಯಾಪಿಟಲ್, ಪ್ರಸ್ತುತ ಹೂಡಿಕೆಯ ದರ. ಪ್ರಸ್ತುತ ಹೂಡಿಕೆಯ ದರ ಈಗಾಗಲೇ ಒಂದು ಉದ್ದಿಮೆಯಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಅಧಿಕವಾಗಿ ಹೂಡಿಕೆ ಮಾಡಿ ಆಗಿದೆ. ಈಗ ಹತ್ತಿ ಬಟ್ಟೆ ಅಥವಾ ಉದ್ದಿಮೆಯಲ್ಲಿ ಅಥವಾ ಯಾವುದೇ ಒಂದು ಎಕ್ಸಿಸ್ಟಿಂಗ್ ಉದ್ದಿಮೆ ಇದೆ, ಆ ಕ್ಷೇತ್ರದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಇರ್ಬೋದು, ಅದರಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಎಲ್ಲರೂ ಮಾಡಿ ಆಗಿದೆ. ಇನ್ನು ಅದಕ್ಕೆ ಹೆಚ್ಚೆಚ್ಚು ಪ್ರಸ್ತುತ ಹೂಡಿಕೆ ಯಾವ ದರದಿದೆ ಅದನ್ನು ನಿರ್ಧರಿಸುತ್ತದೆ. ಅಥವಾ ಮುಂದೆ ಅದರಲ್ಲಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದ್ದಾಗ ಆಗ ಕೂಡ ಮಾರ್ಜಿನಲ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಸಿಕ್ಸ್ತ್,
ಇಂಟರ್ನ್ಯಾಷನಲ್ ಟ್ರೇಡ್ ಹೆಚ್ಚಿದೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅನುಗುಣವಾಗುವ ಸನ್ನಿವೇಶಗಳು ಜಾಸ್ತಿ ಇದೆ. ಅಥವಾ ಏನು ಹೆಚ್ಚೆಚ್ಚು ಬ್ಯಾಂಕಿಂಗ್ ಉದ್ಯಮ ಎಸ್ಟಾಬ್ಲಿಷ್ ಆಗಿದೆ, ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಜಾಸ್ತಿ ಇದೆ, ಮಾರ್ಕೆಟ್ ಫೆಸಿಲಿಟಿ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ, ವಿದೇಶಕ್ಕೆ ತಾವು ಉತ್ಪಾದನೆ ಮಾಡಿದ ಸರಕುಗಳನ್ನ ಸುಲಭವಾಗಿ ನೀವು ಸಾಗಿಸಬಹುದು ಅಂತಿದ್ರೆ, ಹಾಗೂ ಕೂಡ ತಾವು ಆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ ಉದ್ದಿಮೆಯಿಂದ ಅದರ ಹೂಡಿಕೆಯ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಜಾಸ್ತಿ ಇರ್ತದೆ, ಅಥವಾ ಬಂಡವಾಳ ದಕ್ಷತೆ ಆ ಕ್ಷೇತ್ರದಲ್ಲಿ ಜಾಸ್ತಿ ಇರ್ತದೆ. ಇದಿಷ್ಟು ಬಂಡವಾಳ ದಕ್ಷತೆಯನ್ನ ಶಾರ್ಟ್ ರನ್ ಮತ್ತು ಲಾಂಗ್ ಟರ್ಮ್ ನಲ್ಲಿ ಅಥವಾ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ನಿರ್ಧರಿಸುವಂತ ಪ್ರಮುಖವಾದ ಅಂಶಗಳು. ಈಗ ಬಡ್ಡಿಯ ದರ ಹೇಗೆ ನಿರ್ಧಾರ ಆಗ್ತದೆ ಅಂತ ಹೇಳಿ ಕೇನ್ಸ್ ಅವರು ಬಡ್ಡಿಯ ದರ ಅಥವಾ ಹೌ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಡಿಟರ್ಮಿನ್ಡ್ ಇನ್ ದಿ ಇಕಾನಮಿ ಅಂತ ಹೇಳಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಬಡ್ಡಿಯ ದರ ಒಂದು ಇಕಾನಮಿಯಲ್ಲಿ 2 ಫ್ಯಾಕ್ಟರ್ ಇಂದ ನಿರ್ಧಾರ ಆಗ್ತದೆ. ಒಂದು ಹಣಕ್ಕೆ ಇರುವ ಬೇಡಿಕೆ ಮತ್ತು ಪೂರೈಕೆ, ಆ ಮೂಲಕ ಬಡ್ಡಿಯ ದರವು ನಿರ್ಧಾರ ಆಗ್ತದೆ ಅಂತ ಹೇಳಿ ಕೇನ್ಸ್ ಅವರು ಹೇಳಿದ್ದಾರೆ. ಒಂದು ಇಕಾನಮಿಯಲ್ಲಿ ಹಣದ ಪೂರೈಕೆ ಯಾರು ಮಾಡ್ತಾರೆ? ಕೇಂದ್ರ ಬ್ಯಾಂಕ್ ಮಾಡ್ತದೆ. ಅದು ಸ್ಥಿರವಾಗ್ತದೆ, ಸ್ಥಿರ ಆಗಿರ್ತದೆ, ಅದು ಶಾರ್ಟ್ ರನ್ ನಲ್ಲಿ ಅದು ಫಿಕ್ಸ್ಡ್ ಆಗಿರ್ತದೆ. ಆಗೇನಾಗ್ತದೆ, ಹಣಕ್ಕೆ ಇರುವ ಬೇಡಿಕೆಯೇ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಯಾವಾಗ ಹಣಕ್ಕೆ ಬೇಡಿಕೆ ಅಥವಾ ಅದನ್ನು ಲಿಕ್ವಿಡಿಟಿ ಪ್ರಿಫರೆನ್ಸ್, ಹಣಕ್ಕೆ ಇರುವ ಬೇಡಿಕೆಯನ್ನ ನಾವು ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಥವಾ ದ್ರವ್ಯದ ಒಲವು ಅಂತೇಳಿ ಕರೀತೇವೆ. ದ್ರವ್ಯದ ಒಲವು ಅಥವಾ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂತ ನಾವು ಯಾವುದಕ್ಕೆ ಬೇಡಿಕೆ ಇಡ್ತೇವೆ? ಹಣಕ್ಕೆ ಬೇಡಿಕೆ ಇರುವ 3 ಮುಖ್ಯ ಉದ್ದೇಶಗಳನ್ನ ಕೇನ್ಸ್ ಅವರು ಹೇಳಿದ್ದಾರೆ. 3 ಪ್ರಮುಖ ಉದ್ದೇಶಕ್ಕಾಗಿ ಜನರು ಹಣಕ್ಕೆ ಬೇಡಿಕೆ ಇಡ್ತಾರೆ. ಒಂದು ಟ್ರಾನ್ಸಾಕ್ಷನ್ ಮೋಟಿವ್ ಅಥವಾ ವ್ಯವಹಾರದ ಉದ್ದೇಶ, ಎರಡನೇದು ಪ್ರಿಕಾಷನರಿ ಮೋಟಿವ್ ಅಥವಾ ಮುಂಜಾಗ್ರತೆಯ ಉದ್ದೇಶ, ಮೂರನೇದು ಸ್ಪೆಕ್ಯುಲೇಟಿವ್ ಮೋಟಿವ್ ಅಥವಾ ಸುಟ್ಟ ಉದ್ದೇಶಕ್ಕಾಗಿ, ಸುಟ್ಟ ವ್ಯವಹಾರ ಕಾರ್ಯಗಳಾಗಿ ಅಥವಾ ಈ 3 ಉದ್ದೇಶಕ್ಕಾಗಿ ಜನರು ಹಣಕ್ಕೆ ಬೇಡಿಕೆ ಇಡ್ತಾರೆ ಅಂತೇಳಿ ಕೇನ್ಸ್ ಹೇಳ್ತಾರೆ. ಯಾವಾಗ ಹಣಕ್ಕೆ ಬೇಡಿಕೆ ಜಾಸ್ತಿ ಆಗ್ತದೆ ಆಗ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗ್ತದೆ. ಯಾವಾಗ ಹಣಕ್ಕೆ ಬೇಡಿಕೆ ಕಡಿಮೆ ಆಗ್ತದೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತದೆ ಅಂತೇಳಿ ಕೇನ್ಸ್ ಅವರು ವಿವರಿಸಿದ್ದಾರೆ. ನೀವು ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಒಂದು OY ರೇಖೆಯು ಬಡ್ಡಿ ದರವನ್ನ ಪ್ರತಿನಿಧಿಸುತ್ತದೆ, OX ರೇಖೆಯು ಹಣದ ಬೇಡಿಕೆ ಮತ್ತು ನೀಡಿಕೆಯನ್ನ ಪ್ರತಿನಿಧಿಸುತ್ತದೆ. ಇಲ್ಲಿ MS ರೇಖೆಯು ಸ್ಥಿರವಾದ ಹಣದ ಪೂರೈಕೆಯ ರೇಖೆಯನ್ನ ಪ್ರತಿನಿಧಿಸುತ್ತದೆ. ಅದು ಸ್ಥಿರವಾಗಿರ್ತದೆ. ಶಾರ್ಟ್ ನಲ್ಲಿ ಕೇಂದ್ರ ಬ್ಯಾಂಕು ಸ್ಥಿರವಾದ ಹಣದ ಸಪ್ಲೈ ಇರ್ತದೆ. ಆಗ ಯಾವಾಗ ನೀವು ಹಣಕ್ಕೆ ಹೆಚ್ಚು ಬೇಡಿಕೆ 3 ಉದ್ದೇಶಕ್ಕಾಗಿ ಕೇನ್ಸ್ ಅವರ ಪ್ರಕಾರ, ಒಂದು ವ್ಯವಹಾರದ ಉದ್ದೇಶ, ಮುಂಜಾಗ್ರತೆಯ ಉದ್ದೇಶ ಮತ್ತು ಸುಟ್ಟ ವ್ಯವಹಾರ ಉದ್ದೇಶ, ಸ್ಪೆಕ್ಯುಲೇಟಿವ್ ಮೋಟಿವ್ಗೆ ಅವರು ಹಣವನ್ನ ಬೇಡಿಕೆ ಇಡ್ತಾರೆ. ಆ 3 ಉದ್ದೇಶಕ್ಕಾಗಿ ಹೆಚ್ಚು ಬೇಡಿಕೆಯನ್ನು ಇಟ್ಟಾಗ ಬಡ್ಡಿಯ ದರ ಕೂಡ ಹೆಚ್ಚಾಗ್ತದೆ ಅಂತ ಹೇಳಿ ಕೇನ್ಸ್ ಅವರು ಹೇಳ್ತಾರೆ. ಓಕೆ, ಈ ರೀತಿಯಲ್ಲಿ ಬೇಡಿಕೆ ಮತ್ತು ನೀಡಿಕೆಯು ಒಂದು ದೇಶದಲ್ಲಿ ಬಡ್ಡಿ ದರವನ್ನ ಹಣದ ಬೇಡಿಕೆ ಮತ್ತು ನೀಡಿಕೆಯು ಯಾವ ಬಿಂದುವಿನಲ್ಲಿ ಸಂಧಿಸುತ್ತದೆಯೋ ಆ ಬಿಂದುವಿನಲ್ಲಿ ಬಡ್ಡಿಯು ನಿರ್ಧರಿಸಲ್ಪಡುತ್ತದೆ ಅಂತೇಳಿ ಕೇನ್ಸ್ ಅವರು ಹೇಳ್ತಾರೆ. ಓಕೆ, ಅದನ್ನು ಲಿಕ್ವಿಡಿಟಿ ಪ್ರಿಫರೆನ್ಸ್ ಕರ್ವ್ ಅಥವಾ LP ಕರ್ವ್, ಎಲ್ಲಿ ಸಪ್ಲೈ ಕರ್ವ್ ಅನ್ನ ಮೀಟ್ ಮಾಡ್ತದೆ ಆ ಬಿಂದುವಿನಲ್ಲಿ ಬಡ್ಡಿ ದರವು ನಿರ್ಧರಿಸಲ್ಪಡ್ತದೆ ಅಂತೇಳಿ ಕೇನ್ಸ್ ಅವರು ಹೇಳ್ತಾರೆ. ನೀವು 5 ಮಾರ್ಕ್ಸ್ ಎಲ್ಲ ಕೇಳಿದ್ದಾರೆ. ಲಿಕ್ವಿಡಿಟಿ ಪ್ರಿಫರೆನ್ಸ್ ಕರ್ವ್ ಅಥವಾ ದ್ರವ್ಯದೊಳಗಿನ ರೇಖೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಈಗ ಅದಕ್ಕೆಲ್ಲ ನೀವು ಪ್ರಿಪೇರ್. ಓಕೆ, ಇಷ್ಟೊತ್ತು ನಾನು ನಿಮಗೆ 2 ಯೂನಿಟ್ಗಳ ಬಗ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಓದ್ಬೇಕು ಅಷ್ಟು ಮಾತ್ರ ಹೇಳಿದ್ದೇನೆ. ಇನ್ನೂ ಹೆಚ್ಚು ಓದ್ಬೇಕಂದ್ರೆ ನೀವು ಕೆಲವು ಬುಕ್ಗಳನ್ನ ರೆಫರ್ ಮಾಡಬೇಕು. ನಾನು ಇರುವ ಕಡಿಮೆ ಅವಧಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಎಲ್ಲ ಆದ್ಮೇಲೆ ಕೇಳ್ತಾರೆ ಏನು ಡೌಟ್ಸ್ ಎಲ್ಲ ಕ್ಲೋಸ್ ಮಾಡುವಾಗ
ಹಲೋ ಹಲೋ ಸರ್. ಹಲೋ ಸರ್. ಹಲೋ ಹಲೋ ಸಾರ್ ಇಲ್ಲ ಹಲೋ ಮೇಡಮ್. ಹಲೋ ಸುನೀತಾ ಅವ್ರೆ, ಹಾ ಹೇಳಿ. ಫಸ್ಟ್ ಇಯರ್ ಬಿ ಎನಾ? ಹ್ಞೂ ಮೇಡಮ್. ಯಾವಾಗ ಅಡ್ಮಿಷನ್ ಆಗಿರೋದು? ಜನವರಿ. ನೀವು? ನಾವು ಫೆಬ್ರವರಿಲಿ. ಅದೇ ಒಂಚೂರು ಅದು ಗ್ರೂಪ್ ಮಾಡಿ ಇದ್ ಮಾಡಿ ಅಂತ ಏನಾರು ಶೇರ್ ಮಾಡ್ಕೊಳಕ್ ಏನಾದ್ರು. ಗ್ರೂಪಾ? ಹಾ ಅದೇ ನಂಬರ್ ಇರ್ಬೇಕಲ್ಲ ಸಾರ್ ಅವ್ರದ್ದು ಯಾರ್ದಾದ್ರು ನಂಬರ್ ಇದ್ರೇನೆ ಅದಾಗೋದು. ಯಾವ ಸರ್ದು? ಯಾರೋ ಸಾರ್ ಅಂದ್ರಪ್ಪ, ಅವ್ರು ಯಾರೋ ಪ್ರಶಾಂತ್ ಅವ್ರು ಹೇಳಿದ್ರಲ್ಲ. ಹಾ ಹೌದಾ, ಇಲ್ಲಾಂದ್ರೆ ಗ್ರೂಪ್ ಮಾಡಕ್ ಆಗಲ್ವಾ? ನೀವು ಮಾಡ್ಕೋಬಹುದು. ಅವ್ರು ಮಾಡ್ ಏನ್ ಹೇಳಿ? ಹಲೋ ಅವ್ರು ಮಾತಾಡ್ತಾವ್ರ ನೋಡ್ರಿ. ನಿಮ್ದು ನಂಬರ್ ಕಳ್ಸಿ, ಎಲ್ರು ನೋಟ್ ಮಾಡ್ಕೊಂಡು ಅವ್ರವ್ರು ಗ್ರೂಪ್ ಮಾಡ್ಕೋಬಹುದು ಬೇಕಿದ್ರೆ. ಅದೇ ನಾವ್ ಗ್ರೂಪ್ ಮಾಡ್ಕೊಂಡು ಏನಾದ್ರು ಶೇರ್ ಮಾಡ್ಕೊಳಕ್ ಆಗುತ್ತಲ್ವಾ ಅಂತ. ಅದೇ ಅದೇ ನೀವು ನಂಬರ್ ಕಳ್ಸಿ ಹೇಳಿ ಯಾರ್ಯಾರು ಶೇರ್ ಮಾಡ್ಕೊಳ್ತೀರಾ, ಗ್ರೂಪ್ ಮಾಡಿ ಅಂತ ಮಾಡ್ತಾರೆ. ಯಾವ ನಂಬರ್ ಕಳ್ಸ್ಬೇಕು ಸರ್? ನಿಮ್ ವಾಟ್ಸಪ್ ನಂಬರ್ ಯಾರ್ ಕಳ್ಸ್ಬೇಕು? ಅಲ್ಲಿ ಟೈಪ್ ಮಾಡಿ ಕೇಳಿ, ಗ್ರೂಪ್ ಮಾಡ್ಕೊಳಕ್ಕೆ ಬರ್ತೀರಾ ಯಾರಾದ್ರೂ ಅಂತ. ಒಬ್ರು ಈಗ admin ಇಲ್ಲಿ ಆಗಿ. ಈಗ ಇಲ್ಲಿ ಇದ್ದೀರಲ್ಲ, ಎಷ್ಟ್ ಜನ ಇದ್ದೀರಾ ಫಸ್ಟ್ BA? ಇಲ್ಲಿರೋರೆಲ್ಲ ಫಸ್ಟ್ BA ಅವ್ರೆ ಅಮ್ಮ. ನೀವು ಅಂದ್ರೆ ಪ್ರಿಯಾ? ಜೂನ್ ಹಲೋ ಆಶಾ ಅವ್ರೆ, ನೀವು ಫೆಬ್ರವರಿಯಲ್ಲಿ ಜಾಯ್ನ್ ಆಗಿರೋದಾ? ಏನ್ ಹೇಳಿ? ಫೆಬ್ರವರಿಯಲ್ಲಿ ಅಲ್ಲಿ ಜಾಯ್ನ್ ಆಗಿರೋದಾ? ಹಾ, ನಾವ್ ಫೆಬ್ರವರಿಲಿ ಆಗಿರೋದು. ಅಸೈನ್ಮೆಂಟ್ ಕೊಟ್ಟಿದಾರಲ್ಲ? ಹಾ ಕೊಟ್ಟಿದ್ದಾರೆ. ಈ ಮಂತ್ ಏನೋ 13 ಲಾಸ್ಟ್ ಡೇಟ್ ಅಂತ. 30ನಾ? 30 30. ಹೌದಾ? ಹಾ, ನೀವು ಮೇಡಮ್ ಏನ್ ಹೇಳಿ? ರೆಡ್ಡಿಂಗ್ ಪೆನ್ ಯೂಸ್ ಮಾಡ್ತಿದ್ದೀರಾ? ರೆಡ್ಡಿಂಕಾ? ಹಾ. ಇಲ್ಲ, ಏನು ಯೂಸ್ ಮಾಡ್ತಿಲ್ಲ ನಾನು. ಹೌದಾ? ಅದೇ ಕೇಳೋಣ ಅಂತ. ರೆಡ್ಡಿಂಕ್ ಯೂಸ್ ಮಾಡ್ಬೋದಾ? ಮಾಡ್ಬೋದಂತೆ. ಹಲೋ, ಹೌದಾ? ರೆಡ್ ಮತ್ತೆ ಗೊತ್ತಿಲ್ಲ. ಬ್ಲೂ ಎರಡು ಯೂಸ್ ಮಾಡ್ಬೋದು, ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ. ರೆಡ್ ಮತ್ತೆ ಬ್ಲೂ. ರೆಡ್ ಮತ್ತೆ ಬ್ಲೂ ಬೇಕಾದ್ರೆ ನೀವು ಟೈಟಲ್ಸ್ಗೆ ಬೇಕಾದ್ರೆ ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು. ಸ್ಕೆಚ್ ಅದೇ ಪೆನ್ ರೆಡ್ಡಿಂಗ್ ಯೂಸ್ ಮಾಡ್ಬೋದು ತಾನೆ? ಏನ್ ಏನು? ಹೇಳಿ? ಕ್ವಶನ್ ಬರಿತೀವಲ್ಲ ಮೇಡಮ್, ಅದಕ್ಕೆ ರೆಡ್ಡಿಂಗ್ ಯೂಸ್ ಮಾಡ್ಬೋದಲ್ಲ? ಹಾ, ಯೂಸ್ ಮಾಡ್ಬೋದು. ಹೌದಾ? ಅದಕ್ಕೆ ಹೌದ್. ಕೇಳೋಣ. ಅದಕ್ಕೆ ಗ್ರೂಪ್ ಮಾಡಿದ್ರೆ ಏನಾರು ಕ್ವಶನ್ಸ್ ಏನಾರು ಇದ್ರೆ ಯಾವ್ದಾರು ಶೇರ್ ಮಾಡ್ಕೊಳಕ್ ಆಗುತ್ತೆ ಅಂತ. ನಮಗೂ ಗೊತ್ತಿಲ್ಲ ಮೇಡಮ್, ಯಾರಾದ್ರೂ ಮಾಡಿದ್ರೆ ನಾವು ಮಾಡೋಣ ಅಂದ್ಕೊಂಡಿದೀವಿ. ಅವ್ರು ಯಾರೋ ಹೇಳಿದ್ರಲ್ಲ, ಸುಬ್ರಹ್ಮಣ್ಯ ಅವರು. ಅವ್ರು ಮಾಡ್ಬೋದು ಅಂದ್ರೆ ಅವ್ರು ಇಲ್ಲ, ಲೈನಲ್ಲಿ ಇಲ್ಲ. ಲೈನಲ್ಲಿ ಇಲ್ವಾ? ಆ, ನಿಮ್ ನಂಬರ್ ಮತ್ತೆ ಕೊಡ್ರಿ ಸುನೀತಾ ಅವ್ರೆ. ನಂಬರಾ? ಹಾ, 98 ವಾಟ್ಸಪ್ ನಂಬರ್. ವಾಟ್ಸಪ್ ಹಲೋ ನಂಬರೇ ಅದು. ಹಲೋ ವಾಟ್ಸಪ್ ನಂಬರ್ ಹೇಳಿ. ಆಶಾ ಅವ್ರೆ, ಹಾ ಹೇಳಿ ಹೇಳಿ. ಹಲೋ. ಹಾ ಹೇಳಿ. ಇದು ರೀಜನಲ್ ಡೈರೆಕ್ಟರ್ ನಂಬರ್ ಇದೆ ನನ್ನ ಹತ್ರ, ಅದ್ ಕೊಡ್ತೀನಿ, ಅವ್ರಿಗೆ ಕಾಲ್ ಮಾಡಿ. ಅವರು ನಿಮ್ಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ.
ಹೌದಾ ಯಾರ ಬರ್ಕೋತೀರಾ? ಹೆಸರು ಹೇಳಿ? ಹಾ ಹೇಳಿ. ಅವ್ರ ಹೆಸರು ಮಹಾದೇವ್ ಕಾವ್ಯ ಅಂತ. ಮಹಾದೇವ್ ಕಾವ್ಯನಾ? ಅವರೇ ನಮ್ಗೆ ಎಲ್ಲ ಗ್ರೂಪ್ ಕ್ರಿಯೇಟ್ ಮಾಡಿದ್ದು. ರೀಜನಲ್ ಡೈರೆಕ್ಟರ್ ಆಫ್, ನೀವು ಯಾವ ಊರು ಹೇಳಿ? ನಮ್ದು ಇಲ್ಲಿ ಮಂಡ್ಯದ ಹತ್ರ ಕೇರ್ಪೇಟೆ. ನಾವಿಲ್ಲಿ ಕೇರ್ಪೇಟೆ. ಚಾಮರಾಜನಗರ. ನಮ್ಗೆ ರೀಜನಲ್, ಹೌದಾ, ಇಲ್ಲಿ ನಮ್ಗೆ ಚಾಮರಾಜನಗರದಲ್ಲಿ ರೀಜನಲ್ ಡೈರೆಕ್ಟರ್ ಮಾಡಿದ್ದಾರೆ ಗ್ರೂಪ್. ಅದರಲ್ಲಿ ಹಾ. ನಮ್ಗೆ ಎಲ್ಲಾ BA ಇನ್ಫಾರ್ಮೇಶನ್ ಸಿಗ್ತಿದೆ. ಹೌದಾ? ಅದಕ್ಕೆ ಬೇಕಾದ್ರೆ ನೀವು ಜಾಯಿನ್ ಆಗಿದ್ರೆ ಒಳ್ಳೇದಾಗುತ್ತೆ ಅಷ್ಟೇ. ಇವಾಗ ಜಾಯಿನ್ ಇನ್ಫಾರ್ಮೇಶನ್ ಎಲ್ಲ ಆಗಕ್ಕೆ ಏನು ನಂಬರ್ ಶೇರ್ ಮಾಡ್ಬೇಕಾ? ನೀವು ಜಸ್ಟ್ ಸರ್ಗೆ ಫೋನ್ ಮಾಡಿ ಕೇಳಿ ಒಂದ್ಸರಿ. ಅವ್ರ ಏನ್ ಹೇಳ್ತಾರೆ ಕೇಳಿ. ಈ ತರ ನಾವು ಬೇರೆ ಊರಿಂದ ಮಾತಾಡ್ತಿರೋದು ಅಂತ ಹೇಳಿ. ಅವ್ರೇನಾದ್ರು ಇಲ್ಲ ಈ ಗ್ರೂಪ್ ಜಾಯಿನ್ ಆಗಿ ಅಂತ ಹೇಳಿದ್ರೆ, ಅವ್ರೆ ನೀವು ನಂಬರ್ ಕೊಡ್ಬಿಡಿ, ಅದನ್ನ ಅವ್ರ ಜಾಯಿನ್ ಮಾಡ್ಕೋತಾರೆ, ಅಡ್ಮಿಟ್ ಮಾಡ್ಕೋತಾರೆ. ಹೌದು.